ಓಕೆ, ರಾಮನ ಪಟ್ಟಾಭಿಷೇಕ ಜನ್ಮದಿನ ಅಂತನಾ? ಮಾತಾಜಿ. ರಾಮ ಜನ್ಮದಿನ ಮಾತಾಜಿ ಇವತ್ತು. ಹಾ, correct. ಜನ್ಮದಿನ. ರಾಮನ ಹುಟ್ಟಿದ ದಿನ ಇವತ್ತು ಹುಟ್ಟಿದಾನೆ. ಚಿತ್ರ ಪೌರ್ಣಮಿ ಬರುತ್ತಲ್ವಾ, ಚೈತ್ರ ಮಾಸದ ಹುಣ್ಣಿಮೆ, ಆಗ ರಾಮನ ಪಟ್ಟಾಭಿಷೇಕ ಅವತ್ತಾಗೋದು. ಓಕೆ, ಸೊ ಈಗ ಪ್ರೇಯರ್ ಇಂದ ಸ್ಟಾರ್ಟ್ ಮಾಡಿ ಇವತ್ತು ಸ್ವಲ್ಪ ರಾಮನ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ. ಓಕೆನಾ? ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನೀತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವ್ಯೈ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ದಂಡವತ್ ಪ್ರಣಾಮಗಳು. ಈ ದಿನ ರಾಮನವಮಿ ಪ್ರಯುಕ್ತ ಸ್ವಲ್ಪ ಮಟ್ಟಿಗೆ ರಾಮನ ಬಗ್ಗೆ ತಿಳ್ಕೊಳ್ತಾ, ಮುಖ್ಯವಾಗಿ ಈ ಭೌತಿಕ ಪ್ರಪಂಚದಲ್ಲಿ ಹಲವಾರು ಜನರು ರಾಮನನ್ನ ತಪ್ಪಾಗಿ ಎಣಿಸ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ರಾಮನ ನಡವಳಿಕೆಯನ್ನ ನೋಡಿ ಅವನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಅದೇ ತರ ಕೃಷ್ಣನಿಗೂ ಮಾತಾಡ್ತಾರೆ, ಬಟ್ ರಾಮನಿಗೆ ಹೆಚ್ಚಾಗಿ ಕೇಳಿದ್ದೀನಿ ನಾನು ಅವನ ಬಗ್ಗೆ ತಪ್ಪಾಗಿ ಮಾತಾಡೋದು. ಸೊ ಅದು ಎಷ್ಟು ಸರಿ, ಅವರೆಲ್ಲರ ವಿವಾದ, ಅವ್ರ ವಾದ ಏನ್ ಮಾಡ್ತಾರಲ್ಲ ಅದು ಎಷ್ಟ್ರ ಮಟ್ಟಿಗೆ ಸರಿ, ಯಾವ ರೀತಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು, ಅವನ ಆ ಒಂದು ನಡವಳಿಕೆ. ಅಂದ್ರೆ ಉದಾಹರಣೆಗೆ ಅವನು ಸೀತೆಯನ್ನ ಕಾಡಿಗೆ ಕರ್ಕೊಂಡು ಹೋದಾಗ ರಾವಣ ಅವಳನ್ನ ಅಪಹರಿಸ್ದ. ರಾವಣನ ಹತ್ತಿರದಿಂದ ಅವಳನ್ನ ಕರ್ಕೊಂಡ್ ಬಂದ್ಮೇಲೆ, ಅಂದ್ರೆ ಅವಳನ್ನ ಬಿಡುಗಡೆ ಮಾಡಿಸಿ ಕರ್ಕೊಂಡ್ ಬರುವಾಗ ಫಸ್ಟ್ ಅವಳಿಗೆ ಅವನು ಅಗ್ನಿ ಪರೀಕ್ಷೆಗೆ ಒಡ್ಡಿದ. ಸೊ ಇದನ್ನು ಹಲವಾರು ಜನ ಖಂಡಿಸ್ತಾರೆ. ಮತ್ತೆ ಆಮೇಲೆ ತುಂಬು ಗರ್ಭಿಣಿಯಾದ ಸೀತೆ, ಅವಳನ್ನ ಮತ್ತೊಮ್ಮೆ ಕಾಡಿಗೆ ಕಳಿಸ್ದ ನಿರ್ದಯಿಯಾಗಿ ಅಂತ ಹೇಳ್ತಾರೆ ಎಲ್ಲರೂ. ನಿಜವಾಗ್ಲೂ ನಿರ್ದಯತೆ ಇತ್ತ ಅಲ್ಲಿ, ಅದನ್ನ ತಿಳ್ಕೊಬೋದು. ಮತ್ತೆ ಇನ್ನೂ ಒಂದು ವಿಚಾರ ಅಂದ್ರೆ, ಇವತ್ತು ಎಲ್ಲ ಬೇಕಾದಷ್ಟು ಇದೆ ಆ ಥರ. ಕೆಲವೊಂದು ಯಾವ್ದು ಸಾಧ್ಯನೋ ಅದನ್ನ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ. ಮಿಕ್ಕಿದ್ದನ್ನ ಮುಂದೆ ಯಾವತ್ತಾರು ಚರ್ಚೆ ಮಾಡೋಣ. ವಾಲಿಯನ್ನ ಕೊಂದಿದ್ದನ್ನು ಹಲವಾರು ಜನ ತಪ್ಪಾಗಿ ಮಾತಾಡ್ತಾರೆ. ವಾಲಿ ಬಗ್ಗೆನು, ವಾಲಿ ನ ಮೋಸದಿಂದ ಕೊಂದ
ಬಚ್ಚಿಟ್ಕೊಂಡ್ ಕೊಂದ, ಇದೆಲ್ಲ ಮಾತಾಡ್ತಾರೆ. ಸೊ ಯಾವ ರೀತಿ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅದನ್ನ ಇವತ್ತು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡೋಣ. ಓಕೆನಾ? ಯಾವತ್ತೇ ಆಗ್ಲಿ ಭಗವಂತ ನಮಗೆ ಈ ಪ್ರಪಂಚದಲ್ಲಿ ಸುತ್ತಮುತ್ತಲು ಏನಿದೆಯೋ ಅದರದ್ದು ವಿಷಯ ಬಿಟ್ಟು ಹೆಚ್ಚಿನದನ್ನ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗಲ್ಲ ಅಲ್ವಾ? ನಮಗೆ ಗೊತ್ತಿಲ್ಲ ಅದು. ಹೌದು ತಾನೆ? ಈಗ ಒಂದು ಇದೇ ಆಗ್ಲಿ, ಭೌತಿಕ ವಿಷಯನೇ ಆಗ್ಲಿ, ಅದರಲ್ಲೂ ಸೈನ್ಸ್ ಅಲ್ಲಿ ಆಟಮು, ಮಾಲಿಕ್ಯೂಲು ಇಂತೆಲ್ಲ ಹೇಳ್ಕೊಡ್ತಾರೆ. ನಾವೇನಾದ್ರು ನೋಡಿದೀವ ಅದನ್ನ? ಇಲ್ಲ. ಆದ್ರೆ ಯಾರೋ ಅದನ್ನ ಪ್ರಯೋಗ ಮಾಡಿ ನೋಡಿದರೆ ಹೇಳ್ತಾರೆ, ನಾವು ಕೇಳ್ಕೊತೀವಿ, ನಂಬ್ತೀವಿ. ಹೌದು ತಾನೆ? ಅಂದ್ರೆ ಅವ್ರು ಯಾರೋ ಪ್ರಯೋಗ ಮಾಡಿದ್ದನ್ನ ನಾವು ನಂಬ್ತೀವಿ. ಸೊ ಅದು ಪ್ರಮಾಣ ಅಂತ ತಗೋತೀವಿ. ಭೌತಿಕ ವಿಷಯಕ್ಕೆ ಒಂದು ಪ್ರಮಾಣ ಅಂತ ಸ್ವೀಕರಿಸಿ ಅದು ನಿಜವಾಗ್ಲೂ ಪ್ರಮಾಣನೋ ಅಲ್ವೋ ಅಲ್ವಾ? ಅದು ಬದಲಾಗೋ ಅಂತ ಪ್ರಮಾಣಗಳು ಅದೆಲ್ಲ. ಒಂದು ಇದ್ರಲ್ಲಿ ಸ್ವಲ್ಪ ದಿವಸ ಒಂಥರ ಇರುತ್ತೆ, ಆಮೇಲೆ ಇಲ್ಲ ಇಲ್ಲ ಇದೆಲ್ಲ ಈ ತರ ಸಾಬೀತಾಗಿದೆ ಅಂತ ತೋರಿಸ್ತಾರೆ. ಸೊ ಉದಾಹರಣೆಗೆ ನಾವೆಲ್ಲ ಓದುವಾಗ ಪ್ಲೂಟೋ ಅದು ಕೊನೆಯದು, ಅದು 9ನೇ ಗ್ರಹ, ಚಿಕ್ಕ ಗ್ರಹ ಎಲ್ಲ ಹೇಳ್ತಿದ್ರು. ಆದ್ರೆ ಈಗ ಅದು ಗ್ರಹ ಅಲ್ವೇ ಅಲ್ಲ, ಅದು ಒಂದು ಬೇರೆ ಏನೋ, ಅದು ಒಂದು ಆಕಾಶ ಕಾಯ ಹಾಗೆ ಹೇಳಿ ಅದನ್ನ ಮಾಡ್ಬಿಡ್ತಾರೆ. ಅದನ್ನ ಸೋಲಾರ್ ಸಿಸ್ಟಮ್ ಅಥವಾ ಸೌರ ವ್ಯೂಹದಲ್ಲಿ ಅದನ್ನ ಸೇರ್ಸೋದೇ ಇಲ್ಲ. ನೋಡಿ ಎಷ್ಟು ಬದಲಾವಣೆ ಇದು. ಅವಾಗ ನಾವು ಓದುವಾಗ ಯಾರು ಅದನ್ನ ಕಂಡಿಡಿದಿರೋ ಅದು ಪ್ರಮಾಣೀಭೂತವಾಗಿತ್ತು. ಈಗ ಅದು ಪ್ರಮಾಣ ಅಲ್ಲ ಅಲ್ವಾ? ಯಾಕೆ? ಇನ್ನೊಂದು ಪ್ರಮಾಣ ಸೃಷ್ಟಿಯಾಯ್ತು. ಇದು ಭೌತಿಕ ವಿದ್ಯೆಯ ಒಂದು ಇದು ರೀತಿ. ಆದ್ರೆ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಈ ರೀತಿ ಬದಲಾವಣೆಗಳಾಗಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವತ್ತೂ ಒಂದೇ ತರಹ ಇರುವಂತಹದ್ದು ಆಧ್ಯಾತ್ಮಿಕ ಜ್ಞಾನ. ಅದರಲ್ಲೂ ರಾಮಾಯಣ, ಮಹಾಭಾರತ ಇದೆಲ್ಲವನ್ನ ಇತಿಹಾಸ ಅಂತ ಕರೆಯೋದು. ನಾವು ಓದ್ತಾ ಇರೋ ಈಗಿನ ಇತಿಹಾಸಕ್ಕೂ ಈ ಇತಿಹಾಸಕ್ಕೂ ಹಲವಾರು ವ್ಯತ್ಯಾಸಗಳಿದೆ. ನಾವು ಓದ್ತಾ ಇದ್ದಿದ್ದು ಇತಿಹಾಸ, ನಾವು ಓದ್ಕೊಂಬಂದಿದ್ದ ಇತಿಹಾಸ ಅಥವಾ ನಾವು ಹೇಳ್ಕೊಟ್ಟ ಇತಿಹಾಸ ಶಾಲಾ ಕಾಲೇಜುಗಳಲ್ಲಿ ಏನ್ ಕಲ್ಸುತ್ತೆ? ಬರೀ ಹಳೇದು ಎಲ್ಲ ಬಿಟ್ಬಿಟ್ರು ಅಲ್ವಾ? ಹೆಂಗೋ ಬಂತು, ಹೆಂಗೆ ಏನು ಮನುಷ್ಯ ಏನು ಕೋತಿಯಿಂದ ಮಂಗನಿಂದ ಮಾನವ ಅಂತ ಹೇಳ್ಕೊಟ್ಬಿಟ್ಟು ಅವರು ಹೆಂಗೆ ಜೀವನ ನಡೆಸ್ತಿದ್ರು, ಏನು ಕಲ್ಲು ಏನು ಶಿಲಾಯುಗದ ಮನುಷ್ಯ ಅಂತ ಹೇಳಿ ಆ ಥರ ಎಲ್ಲ ಕರೆದು ಅಲ್ಲಿಂದ ಶುರು ಮಾಡಿ ನಮ್ಮ ಇತಿಹಾಸನ ಕೊನೆಗೆ ಅದು ಬರೋದು ಈಗಿನ, ಅಂದ್ರೆ ಇತ್ತೀಚೆಗೆ ನಡೆದಂತ ಬ್ರಿಟಿಷರ ಆಳ್ವಿಕೆ, ಮೊಘಲರ ಆಳ್ವಿಕೆ, ಬ್ರಿಟಿಷರ ಆಳ್ವಿಕೆ, ಅದರಲ್ಲೂ ಅವರುಗಳ ಒಂದು ಗ್ಲೋರಿಫಿಕೇಶನ್, ಅವರುಗಳು ಎಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡಿದ್ರು, ಎಷ್ಟು ಒಳ್ಳೆ ಇದಿತ್ತು, ಇಂಥದ್ದೆಲ್ಲ ಕಲಿಸ್ತಾ ಇದ್ದಾರೆ ಅಲ್ವಾ? ಸೊ ಇದು ಇತಿಹಾಸ ಅಂತ ನಾವು ಓದೋದು. ನಿಜವಾದ ಇತಿಹಾಸ ಅಂತಂದ್ರೆ ರಾಮಾಯಣ ಹಾಗೂ ಮಹಾಭಾರತ. ಯಾಕೆಂದ್ರೆ ಅಫ್ಕೋರ್ಸ್ ಇದರಲ್ಲಿ ಕೆಲವೊಂದು ಘಟನೆಗಳಿಂದ ಭೌತಿಕ ಇತಿಹಾಸದಲ್ಲಿ ನಾವು ಕಲಿಬೋದು ಪಾಠನ, ಓ ಈ ತರ ಅಂತ. ಆದರೆ ರಾಮಾಯಣ ಮತ್ತು ಮಹಾಭಾರತಗಳಿಂದ ಎಲ್ಲರ ಜೀವನಕ್ಕೂ ಅನ್ವಯಿಸುವಂತಹ ಅನೇಕಾನೇಕ ಪಾಠಗಳು ಇದೆ. ಅದನ್ನ ನಾವು ಕಲ್ತ್ಕೋಬೇಕು. ಹಾಗಾಗಿ ನಾವು ಆ ಪುಸ್ತಕಗಳನ್ನ ಓದ್ಬೇಕು. ರಾಮಾಯಣ, ಮಹಾಭಾರತ ಇದನ್ನೆಲ್ಲ ತಿಳ್ಕೋಬೇಕು. ಯಾವ ಮೂಲದಿಂದ ತಿಳ್ಕೋಬೇಕು? ಈಗ ರಾಮಾಯಣ ಓದ್ಬೇಕು, ಓ ಕರೆಕ್ಟ್ ಓದ್ಬೇಕು, ನಮ್ಮ ಮಕ್ಕಳಿಗೆ ನಾವು ರಾಮಾಯಣ ಕೊಡಿಸ್ಬೇಕು ಅಂತ ಹೋಗ್ಬಿಟ್ಟು ಯಾವುದೋ ಒಂದು ಕಾಮಿಕ್ ಬುಕ್ ರಾಮ ಅಂತ ಹೇಳಿ ಒಂದು ಕಾಮಿಕ್ ಬುಕ್ ಇರುತ್ತೆ, ಅತ್ತೆ ಕೊಟ್ಬಿಡೋದು, ರಾಮನ ಬಗ್ಗೆ ಓದು. ಸರಿನಾ ಅದು? ನಾನು ಆ ಕೆಲಸ ಮಾಡಿದೆ. ಒಂದು 3 ವರ್ಷ 4 ವರ್ಷದ ತೆಳಗೆ ನಾನು ಆ ಥರದೇ ಒಂದು ಪುಸ್ತಕ, ಓ ರಾಮಾಯಣ ಮಹಾಭಾರತ ಅಂತ ಹೇಳಿ ತಗೊಂಬಂದೆ. ನೋಡಿದ್ರೆ ಅದರಲ್ಲಿ ಒಂದು ವಿಷಯನೂ ಸರಿಯಾಗಿ ಕೊಟ್ಟಿಲ್ಲ, ರಾಮನ್ ಬಗ್ಗೆ ಎಲ್ಲ ತಪ್ಪಾಗಿ ಕೊಡ್ತಾರೆ. ಸೊ ಅಂತ ಪುಸ್ತಕಗಳನ್ನ ಮಕ್ಕಳಿಗೆ ಕೊಡಿಸ್ಬಾರ್ದು, ನಾವು ಓದಬಾರ್ದು. ಅಧಿಕೃತವಾಗಿ ಬಂದಿರತಕ್ಕಂಥ ರಾಮಾಯಣವನ್ನ ಓದ್ಬೇಕು. ಅಧಿಕೃತರು ಅಂದ್ರೆ ಯಾರು? ಯಾರು ಹೇಳ್ತೀರಾ ಅಧಿಕೃತರು ಅಂದ್ರೆ? ರಾಮಾಯಣಕ್ಕೆ ಅಧಿಕೃತ ವ್ಯಕ್ತಿ ಯಾರು? ಬರೆದವ್ರು ಯಾರು? ವಾಲ್ಮೀಕಿ ರಾಮಾಯಣ.
ವಾಲ್ಮೀಕಿ. ಸೊ ವಾಲ್ಮೀಕಿ ರಾಮಾಯಣ ಸಿಕ್ಕರೆ ಓದ್ಬೇಕು, ಅಥವಾ ಅದರ ತರ್ಜುಮೆಯ ಅವತಾರ, ತರ್ಜುಮೆ ಅಂದ್ರೆ ಟ್ರಾನ್ಸ್ಲೇಷನ್ ಸಿಕ್ಕರೆ ಅದನ್ನ ಓದ್ಬೇಕು. ಇಲ್ಲ ವಾಲ್ಮೀಕಿ ರಾಮಾಯಣದಿಂದ ಪ್ರೇರಿತರಾಗಿ ಹಲವಾರು ಸಂತರು ಸಾಕ್ಷಾತ್ಕೃತಗೊಂಡು ಅವರೇ ರಚಿಸಿದ್ದಾರೆ. ಉದಾಹರಣೆಗೆ ಕಂಬ ಅನ್ನುವಂಥ ವ್ಯಕ್ತಿ, ಕಂಬನ್ ಅನ್ನುವಂತಹ ಒಬ್ಬ ಮಹಾನ್ ಆಚಾರ್ಯ, ಅವರು ಕೂಡ ಬರ್ದಿದ್ದಾರೆ. ಕಂಬ ರಾಮಾಯಣ ಅಂತಾನೆ ಇದೆ. ಇದೆಲ್ಲವೂ ಸರಿಯಾಗಿ ರಾಮನ ವಿಚಾರವನ್ನ ತಿಳಿಸತಕ್ಕಂಥದ್ದು. ಯಾಕೆ? ಅವರೆಲ್ಲ ಶುದ್ಧ ಭಕ್ತರು ರಾಮನ ಒಂದು ಇದನ್ನ ತಿಳ್ಕೊಂಡು ಬರೀತಾರೆ, ಸಾಕ್ಷಾತ್ಕಾರ ಮಾಡ್ಕೊಂಡು ಬರೀತಾರೆ. ಹಾಗಾಗಿ ನಾವು ಅಂಥದ್ದನ್ನ ಓದ್ಬೇಕು. ಯಾರೋ ಬರ್ದಿದ್ದು ಅಮರ ಚಿತ್ರಕಥಾನಲ್ಲೋ ಅಥವಾ ಇನ್ಯಾರೋ ಬರ್ದಿದ್ದು ರಾಮಾಯಣನ ತಗೊಂಡು ಓದಿದ್ರೆ ಅದೆಲ್ಲವೂ ಜನರ ದಾರಿ ತಪ್ಪಿಸುವಂಥದ್ದು. ಆಯ್ತಾ? ಈಗ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಶೇರ್ ಮಾಡ್ಕೋತೀರಾ, ನಿಮಗೆ ಆ ತರ ರಾಮನ ಬಗ್ಗೆ ತಪ್ಪಾಗಿ ಕೇಳಿದಂತ ಘಟನೆ ಎಲ್ಲಾದ್ರೂ ಯಾವುದಾದ್ರೂ ಒಂದು ಮಾಸ್ ಮೀಡಿಯಾನಲ್ಲೋ, ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾರಲ್ಲ ಇವಾಗ, ಸಿನಿಮಾ ಅಥವಾ ಡ್ರಾಮಾಗಳು ಆ ತರ ಆಯ್ತಾ, ಅಥವಾ ಕತೆ ಪುಸ್ತಕಗಳು, ಇವುಗಳ ಮೂಲಕ ನಿಮ್ಗೆ ರಾಮನ ಬಗ್ಗೆ ತಪ್ಪಾಗಿ ಹೇಳಿದಂತ ಯಾವ್ದಾದ್ರು ಒಂದು ಘಟನೆ ಅಥವಾ ಒಂದು ಇದು ಯಾರಾದ್ರೂ ಒಬ್ರು ಹೇಳಿದ್ರು ಸಾಕು. ಯಾರಾದ್ರೂ ಹೇಳ್ತೀರಾ? ಅದೇ ಮಾತಾಜಿ, ಇದು ರಾವಣ ಕರ್ಕೊಂಡು ಹೋಗಿರ್ತಾನಲ್ಲ, ಆಗ ಅವಳು ಬೇರೆಯವರು ಮನೆಯಲ್ಲಿ ಇದ್ದಾನೆ ಅಂದ್ರೆ ಅವಳ ನಡತೆ ಚೆನ್ನಾಗಿಲ್ಲ ಅಂತಂದು ಯಾರು ಕುಡುಕ ಅಗಸ ಹೇಳ್ತಾರ ಮಾತಾಜಿ. ಅವನ್ ಮಾತು ಕೇಳ್ಕೊಂಡ್ಬಿಟ್ಟು ಸೀತೆನ ಅಡವಿಗೆ ಕಳಿಸ್ತಾರ ಮಾತಾಜಿ. ಅಲ್ವಾ? ಇದನ್ನ ನಾವ್ ಹಾಗ ಅನ್ಕೊಳ್ತೀವಿ, ಹೌದ್ ತಾನೆ? ಅವನ ಮಾತಾಜಿ. ಮಾತನ್ನ ಕೇಳಿ ಕಳಿಸ್ಬಿಟ್ಟ ಅಲ್ವಾ, ಅಷ್ಟೇ ನಮ್ಗೆ ಗೊತ್ತಿರೋದು. ಆದ್ರೆ ಯಾತಕ್ಕೆ ಕಳಿಸ್ದ ಇದನ್ನ ನಾವಿವತ್ತು ತಿಳ್ಕೊಳ್ಳೋಣ. ಓಕೆನಾ? ಒಳ್ಳೆ ಪಾಯಿಂಟ್ ಮಾತಾಜಿ. ಆಯ್ತಾ? ಸೊ ಈ ರೀತಿನೇ ತಪ್ಪಾಗಿ ಇನ್ನೂ ಒಂದು ನೀವೆಲ್ಲ ನೋಡಿರ್ಬೋದು. ಅಂದ್ರೆ ನೀವೆಲ್ಲ ದೊಡ್ಡವರು ಯಾರಿದ್ದೀರೋ ಇಲ್ಲಿ, ನೀವೆಲ್ಲ ಯಾವ್ದು ಶರಪಂಜರ ಅನ್ನೋ ಸಿನಿಮಾ ನೋಡಿರ್ಬೋದು. ಆ ಸಿನಿಮಾಲ್ ಕೂಡ ಒಂದು ಹಾಡು ಬರೀತಾನೆ, ಅಂದ್ರೆ ಅವರು ಯಾರು ರಚಿಸಿದಾರೋ ಅವ್ರ ರಚನಾಕಾರರು ಬರೀತಾರೆ. ಅದ್ರಲ್ಲಿ ಏನು, ಅಲ್ಪ ಅಗಸನ ಕಲ್ಪನೆ ಮಾತಿಗೆ ಅಳುಕಿದ ಶ್ರೀರಾಮ ಮತ್ತೆ ಸೀತೆಯ ಕಾಡಿಗಟ್ಟಿದ ನ್ಯಾಯವಾದಿ ಶ್ರೀರಾಮ ಅಂತ. ಅದಕ್ಕೂ ಮುಂಚೆ ನಿರ್ದಯಿ ರಾಮ ಅಂತ ಬರುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ಈ ತರ ಕೇಳಿರ್ತೀರ ಅಲ್ವಾ? ಸೊ ಈ ತರ ಪದಗಳ ಉಪಯೋಗ ಬಳಕೆಯಾದಾಗ ಜನರು ಅದನ್ನ ಕೇಳ್ತಾ ಕೇಳ್ತಾ ಏನ್ ಅನ್ಕೋತಾರೆ, ಓ ಕರೆಕ್ಟ್, ರಾಮನ್ ದಯೆನೇ ಇಲ್ಲ ನಿಜವಾಗ್ಲು, ಇವನ್ ಇಂಥ ನಿರ್ದಯಿನೇನಾ ಅಲ್ವಾ? ಹಾಗೆ ಮಾತಾಡಕ್ಕೆ ಸಾಧ್ಯತೆ ಇರುತ್ತೆ. ಸಾಧ್ಯತೆ ಏನು ಆಗಿದೆ. ಹಲವಾರು ಜನ, ಓ ನಾನು ರಾಮ ಅಂದ್ರೆ ಒಂದು ರೋಲ್ ಮಾಡೆಲ್ ಅನ್ಕೊಂಡಿದ್ದೆ, ಕರೆಕ್ಟ್ ಅಲ್ವಾ, ಇದು ಯೋಚಿಸ್ಬೇಕಾದ ವಿಷಯ. ನೋಡಿದ್ಯಾ ಹೆಂಗ್ಸು ಅಂದ್ರೆ ಎಷ್ಟು ಶೋಷಣೆ ಮಾಡ್ತಾನೆ, ಈ ಭಾವ ಬರುತ್ತೆ. ಸೊ ಯಾಕೆ ಹೀಗೆ ಅಂತಂದ್ರೆ, ಮೊದಲನೇದು ಅವರು ಯಾರು ರಚನೆ ಮಾಡಿರ್ತಾರೋ ಅವರು ಕೂಡ ರಾಮನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರಲ್ಲ. ಏನೇ ಆಗ್ಲಿ, ನಾವು ಕೃಷ್ಣ ರಾಮ ಇವರುಗಳ ಬಗ್ಗೆ ಬರಿಬೇಕಾದ್ರೆ ನಾವು ಸುಮ್ಮನೆ ಬರಿಬಾರ್ದು. ನಾವು 3 ಇದನ್ನ ಏನು ರೆಫರ್ ಮಾಡ್ಬೇಕು. ರೆಫರ್ ಅಂದ್ರೆ ಅವ್ರನ್ನ ನಾವು ಸಂಪರ್ಕಿಸ್ಬೇಕು, ಅವರುಗಳ ಮೂಲಕ ತಿಳ್ಕೊಳ್ಬೇಕು. ಯಾರದು ಅಂತಂದ್ರೆ ಗುರು, ಸಾಧು, ಶಾಸ್ತ್ರ. ಇದು 3ರ ಮೂಲಕ ತಿಳ್ಕೊಂಡು ನಾವು ಬರೆದಾಗ ಅಥವಾ ನಾವು ಆ ವಿಷಯವನ್ನ ನಾವು ಪ್ರಸ್ತುತಪಡಿಸಿದಾಗ ಜನಕ್ಕೆ ನಿಜವಾದ ವಿಷಯ ಅರ್ಥ ಆಗುತ್ತೆ. ಆ ತರ ಮಾಡ್ಬೇಕು ನಾವು. ಅರ್ಥ ಆಯ್ತಾ? ಗುರು ಅಂದ್ರೆ ನಮ್ಮ ಗುರುಗಳು ಅಂದ್ರೆ ಯಾರು? ಅಧಿಕೃತರು, ಪರಂಪರೆಯಲ್ಲಿ ಬಂದಂಥವರು, ಸಾಕ್ಷಾತ್ಕೃತಾತ್ಮರು. ಅವ್ರ ಕಡೆ ಕೇಳಿ ತಿಳ್ಕೋಬೇಕು. ಯಾಕೆ ಹೀಗೆ ಎಲ್ಲರೂ ಅಂತಾರೆ ರಾಮ ಈ ತರ ನಿರ್ದಯಿ ಅಂತಾರೆ, ಅವನು ತಿರುಗಿ ಸೀತೆನ ಮತ್ತೊಮ್ಮೆ ಕಾಡಿಗೆ ಕಳಿಸ್ಬಿಟ್ಟ ಅಂತಾರೆ, ಪಾಪ ಗರ್ಭಿಣಿ ಆಗಿದ್ಲು ಅಂತೊಳ್ಗ ಆ ತರ ಮಾಡ್ಬೋದಾಗಿತ್ತ ಅಲ್ವಾ? ಇದೆಲ್ಲ ವಿಚಾರಗಳು ಬರುತ್ತೆ. ಆದ್ರೆ ಅಂದ್ರೆ ಇದೆಲ್ಲ ಕೇಳಿದಾಗ ಗುರುಗಳು ಅದಕ್ಕೆ ತಕ್ಕ ಸಮಾಧಾನವನ್ನ ಕೊಡಬಲ್ಲರು. ಹೇಗೆ ಕೊಡಬಲ್ಲರು? ಅವರೂ ಕೂಡ
ತಿಳ್ಕೊಂಡಿರ್ತಾರೆ, ಅವರು ಸಾಕ್ಷಾತ್ಕೃತಾತ್ಮರಾಗಿರ್ತಾರೆ, ಅವರು ಶಾಸ್ತ್ರವನ್ನ ಬಲ್ಲವರಾಗಿರ್ತಾರೆ. ಹಾಗಾಗಿ ಗುರುಗಳನ್ನ ಕೇಳ್ಬೇಕು. ಗುರುಗಳು ಸಿಕ್ಲಿಲ್ಲ, ಅವರ ಅನುಯಾಯಿಗಳಾದ ಸಾಧುಗಳನ್ನ ಕೇಳ್ಬೇಕು, ಹಿರಿಯ ಭಕ್ತರು, ಅವರ ಹತ್ರ ಕೇಳಿ ತಿಳ್ಕೊಬೇಕು. ಆಯ್ತಾ? ಹಾಗಾಗಿ ನಾವು ಆಧ್ಯಾತ್ಮಿಕವಾಗಿ ಏನೇ ತಿಳ್ಕೊಬೇಕಾಗ್ಲಿ, ನಾವು ಯಾವಾಗ್ಲೂ ಸಂಪರ್ಕಿಸ್ಬೇಕಾಗಿದ್ದು ಇದು ಮೂರನ್ನ. ಯಾವುದು? ಗುರು, ಗುರು, ಸಾಧು, ಸಾಧು, ಶಾಸ್ತ್ರ. ಶಾಸ್ತ್ರ. ಇದು ಮೂರರ ಪ್ರಮಾಣದಿಂದಾನೇ ನಾವು ಅರ್ಥ ಮಾಡ್ಕೋಬೇಕೆ ಹೊರತು ನಾವು ಯಾವುದೇ ಭೌತಿಕ ವ್ಯಕ್ತಿಯ ಬಾಯಿಂದ ಕೇಳಿದ್ದನ್ನ ನಾವು ತಿಳ್ಕೊಬಾರ್ದು, ಅದನ್ನ ನಾವು ಅದಕ್ಕೆ ಬೆಲೆ ಕೊಡಬಾರ್ದು. ಆಯ್ತಾ? ಸೊ ಈಗ ನಾವು ಮೊಟ್ಟ ಮೊದಲಿಗೆ ರಾಮನ ವ್ಯಕ್ತಿತ್ವದ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ. ಆಯ್ತಾ? ರಾಮ ಯಾರು, ಕೃಷ್ಣ ಯಾರು, ಹೇಗೆ ಅರ್ಥ ಮಾಡ್ಕೊಳ್ಳೋದು? ರಾಮ ಕೃಷ್ಣ ಒಂದೇನಾ ಅಂದ್ರೆ ಒಂದು ರೀತಿಲಿ ಒಂದೇ, ಒಂದು ರೀತಿಲಿ ಬೇರೆ. ಹೇಗೆ ಅಂತಂದ್ರೆ, ನೀವೆಲ್ಲ ಪುರಂದರದಾಸರ ಈ ಹಾಡು ಕೇಳಿರ್ಬೇಕು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಅಂತ ಹೇಳ್ತಾರೆ ಅಲ್ವಾ? ಸೊ ರಾಮನಾಮ ಅನ್ನೋದು ಫುಲ್ ಪಾಯಸ ಆದ್ರೆ, ಆ ಪಾಯಸಕ್ಕೆ ಮುಖ್ಯವಾಗಿ ಬೇಕಾಗಿದ್ದೇನು? ಸಕ್ಕರೆ. ಸಕ್ಕರೆ ಹಾಕ್ದಿರ ಯಾರಾದ್ರೂ ಪಾಯಸ ಅಂತಾರ? ಇಲ್ಲ ಅನ್ನೋಲ್ಲ ಮಾತಾಜಿ. ಅಲ್ವಾ? ಸೊ ಆ ಸಕ್ಕರೆ ಇದ್ರೇನೆ ಅದು ಪಾಯಸ ಆಗಕ್ಕೆ. ಅಂದ್ರೆ ಕೃಷ್ಣ ಅಷ್ಟು ಮುಖ್ಯ. ಕೃಷ್ಣ ಇದ್ರೇನೆ ರಾಮ ಬರಕ್ಕೆ. ಅರ್ಥ ಆಯ್ತಾ? ಕೃಷ್ಣನಿಂದನೇ ರಾಮನ ಅವತಾರ. ಸೊ ಇದನ್ನ ತಿಳ್ಕೊಬೇಕು. ಅಂದ್ರೆ ಅಂದ್ರೆ ರಾಮ ಕೃಷ್ಣ ಅಂದ್ರೆ ಹೇಗೆ ಇವಾಗ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾನೆ, ಒಂದು ಹಣತೆಯಿಂದ, ಒಂದು ಮುಖ್ಯ ಹಣತೆ ಇದೆ ಅಂದ್ರೆ ಆ ಹಣತೆಯಿಂದ ಹಲವಾರು ಹಣತೆಗಳನ್ನ ಹಚ್ಚಬಹುದು, ಹೌದಾನೆ? ಸೊ ಆದ್ರೆ ಹಾಗೆ ಹಚ್ಚಿದಾಗ ಈ ಹಣತೆಯ ಬೆಳಕು ಏನು ಕೊರತೆ ಆಗಲ್ಲ, ಅದಕ್ಕೆ ಆಗುತ್ತಾ? ಇಲ್ಲ. ಮತ್ತೆ ಈ ಹಣತೆ ಬೆಳಕೆ ಅಲ್ಲೆಲ್ಲಾನು ಎಲ್ಲ ಹಣತೆಗಳಲ್ಲೂ ಇರುತ್ತೆ. ಈ ಬೆಳಕಿಗೂ ಆ ಹಣತೆ ಬೆಳಕಿಗೂ ವ್ಯತ್ಯಾಸ ಇರುತ್ತಾ? ಇಲ್ಲ. ಅಂದ್ರೆ ಮುಖ್ಯ ಹಣತೆ ಅದರದ್ದು ಒಂದು ವಿಸ್ತರಣೆ ಮಿಕ್ಕೆಲ್ಲ ಹಣತೆಯ ಬೆಳಕುಗಳು, ಹೌದು ತಾನೆ? ಆ ತರನೇ ಕೃಷ್ಣ ಹಾಗೂ ರಾಮ. ಅರ್ಥ ಆಯ್ತಾ? ರಾಮನ ಅವತಾರ ವೈಕುಂಠದಿಂದ ಬಂದ್ರೆ, ಕೃಷ್ಣನ ಅವತಾರ ಗೋಲೋಕ ವೃಂದಾವನ, ಅವನ ಅದನ್ನೇ ತನ್ನ ಧಾಮವನ್ನೇ ತಗೊಂಡು ಭೂಮಿಗೆ ಬಂದ್ಬಿಡ್ತಾನೆ. ಅವನು ತಾನೊಬ್ನೇ ಬರೋಲ್ಲ, ಅವನು ಬರುವಾಗ ತನ್ನ ಇಡೀ ಧಾಮವನ್ನ, ತನ್ನ ಎಲ್ಲ ಸಹಚರರನ್ನ ಎಲ್ಲರನ್ನು ಕರ್ಕೊಂಡು ಬರ್ತಾನೆ. ಆಯ್ತಾ? ರಾಮನ ಅವತಾರ ವೈಕುಂಠದಿಂದ ಬರುತ್ತೆ. ಆಯ್ತಾ? ಸೊ ಇಂಥ ರಾಮ, ಅವನ ಗುಣವಿಶೇಷಗಳನ್ನ ತಿಳ್ಕೊಂಡಾಗ ನಮಗೆ ಅವನ ಬಗ್ಗೆ ಇರುವ ತಪ್ಪು ಅಭಿಪ್ರಾಯಗಳನ್ನ ಚರ್ಚೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಮಾಡೋಣ ಆಮೇಲೆ. ಸೊ ಈಗ ಮುಖ್ಯವಾಗಿ ಅವನ ಗುಣವಿಶೇಷಗಳನ್ನ ತಗೊಳ್ಳೋಣ. ಆಯ್ತಾ? ರಾಮ ಒಬ್ಬ ಪರಿಪೂರ್ಣ ವ್ಯಕ್ತಿ ಅನ್ನೋದನ್ನ ಅನ್ನೋದನ್ನ ವಾಲ್ಮೀಕಿ ಮುನಿಗಳು ಅವನ 6 ಗುಣಗಳನ್ನ ವರ್ಣಿಸೋದರ ಮೂಲಕ ತಿಳಿಸ್ಕೊಡ್ತಾರೆ. ಅವನು ಒಬ್ಬ ಪರಿಪೂರ್ಣ ವ್ಯಕ್ತಿ. ಪರಿಪೂರ್ಣ ಅಂದ್ರೆ ಏನು? ಅಲ್ಲಿ ಯಾವುದೇ ದೋಷ ಇಲ್ಲ. ಅವನಲ್ಲಿ ದೋಷ ಇಲ್ಲ ಅಂದ್ಮೇಲೆ ಅವನ್ ಮಾಡೋ ಕೆಲಸದಲ್ಲಿ ದೋಷ ಇರುತ್ತಾ? ಖಂಡಿತ ಇಲ್ಲ. ಆಯ್ತಾ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಯ್ತಾ? ಪರಿಪೂರ್ಣತೆ ಅಂತಂದ್ರೆ ಅವನಲ್ಲೂ ದೋಷ ಇಲ್ಲ, ಅವನು ಮಾಡುವ ಕೆಲಸಗಳಲ್ಲೂ ದೋಷ ಇಲ್ಲ, ಅವನ ಮಾತಿನಲ್ಲಿ ದೋಷ ಇಲ್ಲ, ಅವನ ನಡವಳಿಕೆಯಲ್ಲಿ ದೋಷ ಇಲ್ಲ, ಅವನು ನಿರ್ದೋಷಿ. ಇದು ನಮಗೆ ಅರ್ಥ ಆಗ್ಬೇಕು. ಸೊ ಆ ಒಂದು ಪರಿಪೂರ್ಣತೆಯನ್ನ ವಾಲ್ಮೀಕಿ ಮುನಿಗಳು 6 ಗುಣಗಳ ಮೂಲಕ ವಿವರಿಸ್ತಾರೆ. ಆಯ್ತಾ? ರಾಮ ಆಕ್ಚುಲಾಗಿ ಅವನ ಚಿಕ್ಕಂದಿನ ಬಾಲಲೀಲೆಗಳನ್ನ ಬರೀ 7 ಶ್ಲೋಕಗಳಲ್ಲಿ ವಿವರಿಸಿದ್ದಾರೆ. ಆಯ್ತಾ? ಅಷ್ಟೇ. ಆದ್ರೆ ಕೃಷ್ಣನ ಬಾಲಲೀಲೆಗೆ 47 ಅಧ್ಯಾಯಗಳು ಇದೆ. ಯಾಕೆ ಅಂತಂದ್ರೆ ಕೃಷ್ಣ ಲೀಲಾ ಪುರುಷೋತ್ತಮ,
ರಾಮ ಮರ್ಯಾದಾ ಪುರುಷೋತ್ತಮ. ಆಯ್ತಾ? ಕೃಷ್ಣನನ್ನ ಲೀಲಾ ಪುರುಷೋತ್ತಮ ಅಂತ. ಅವನು ಬಂದಿದ್ದೇ ತನ್ನ ಲೀಲೆಯನ್ನ ಮೆರೆಯಕ್ಕೆ. ಅವನು ತನ್ನ ಲೀಲೆಗಳ ಮೂಲಕ ಬದ್ಧ ಜೀವಿಗಳನ್ನ ಆಕರ್ಷಿಸಕ್ಕೆ ಅವನು ಬಂದಿದ್ದು. ಹಾಗಾಗಿ ಅವನು ಚಿಕ್ಕ ಮಗುವಿನಿಂದ ಹಲವಾರು ಲೀಲೆಗಳು, ಪ್ರತಿದಿನ ಒಂದೊಂದು ಲೀಲೆ, ಎಲ್ಲಿ? ವೃಂದಾವನದಲ್ಲಿ. ಸೊ ಅದೆಲ್ಲವನ್ನ ಬರೆದಿದ್ದಾರೆ. 47 ಅಧ್ಯಾಯಗಳಲ್ಲಿ ಬರೆಯಲಾಗಿದೆ. ಕೃಷ್ಣ ಬುಕ್ ತಗೊಂಡು ಓದಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಆಯ್ತಾ? ಆಮೇಲೆ ಅಂದ್ರೆ ಕೃಷ್ಣ ತನ್ನ ಲೀಲೆಗಳ ಮೂಲಕ ಪ್ರಪಂಚಕ್ಕೆ ಸಂದೇಶವನ್ನ ಕೊಟ್ಟರೆ, ಆಯ್ತಾ, ವಿವಿಧ ರೀತಿಯ ಸಂದೇಶಗಳು ಅಥವಾ ಬೋಧನೆಗಳನ್ನ ಕೊಟ್ಟರೆ, ರಾಮ ತನ್ನ ಒಂದು ಕಾರ್ಯ ಚಟುವಟಿಕೆಗಳ ಮೂಲಕ, ತನ್ನ ಒಂದು ನಡತೆಯ ಮೂಲಕ ಪ್ರಪಂಚಕ್ಕೆ ಹಲವಾರು ಸಂದೇಶಗಳನ್ನ, ಬೋಧನೆಯನ್ನ ಕೊಟ್ಟಿದ್ದಾನೆ. ಆಯ್ತಾ? ಕೃಷ್ಣನ ಲೀಲೆಗಳು ಅವೆಲ್ಲವನ್ನ ನಾವು ಕೇಳಿ ಅರ್ಥ ಮಾಡ್ಕೋಬೇಕು. ಅಲ್ಲಿರೋ ಒಂದು ಇದು ಏನಿದೆಯಲ್ಲ, ನಮಗೆ ಸಿಗ್ಬೇಕಾಗಿರೋ ಮೆಸೇಜ್ ಅಥವಾ ಬೋಧನೆ, ಅದನ್ನ ನಾವು ಅಳವಡಿಸ್ಕೋಬೇಕು. ಆದ್ರೆ ನಾವದನ್ನ ಅನುಕರಣೆ ಮಾಡಕ್ಕೆ ಹೋಗ್ಬಾರ್ದು. ಅನುಕರಣೆ ಮಾಡಕ್ ಹೋಗ್ಬಾರ್ದು. ಅನುಕರಣೆ ಅಂದ್ರೇನು? ಇಮಿಟೇಟ್, ಅದೇ ತರ ಮಾಡಕೋದು. ಕೃಷ್ಣ ರಾಸಲೀಲೆ ಮಾಡ್ದನ್ ನಾನು ಮಾಡ್ತೀನಿ, ಅವನು ಅಷ್ಟು ಜನ ಹೆಂಡತಿನ ಮದ್ವೆ ಮಾಡ್ಕೊಂಡ, ನಾನು ಮದ್ವೆ ಮಾಡ್ಕೊಳ್ತೀನಿ, ಇದೆಲ್ಲ ಅನುಕರಣೆ. ಕೃಷ್ಣ ಗೋವರ್ಧನ್ ಬೆಟ್ಟನೂ ಎತ್ತದ, ಹೋಗಿ ಎತ್ತಿ. ಹಾಗಿದ್ರೆ ಆಗುತ್ತಾ? ಇಲ್ಲ. ಹೌದು ತಾನೆ? ಸೊ ಅನುಕರಣೆ ಮಾಡಕ್ಕೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಆದ್ರೆ ರಾಮನ ಚಟುವಟಿಕೆಗಳು, ಕಾರ್ಯಗಳು ಏನಿದೆಯಲ್ಲ, ಅದರ ಮೂಲಕವಾಗಿ ಅವನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ. ಅದನ್ನ ನಾವು ಅನುಸರಿಸಬೇಕು. ಅರ್ಥ ಆಯ್ತಾ? ಅನುಕರಿಸೋದಲ್ಲಲ್ಲಿ ಅನುಸರಿಸಬೇಕು. ರಾಮ ತನ್ನ ಕಾರ್ಯಗಳ ಮೂಲಕ ಕೊಟ್ಟಿರುವಂತಹ ಸಂದೇಶವನ್ನ ನಾವು ಅನುಸರಿಸಬೇಕು. ಅರ್ಥ ಆಯ್ತಾ? ಸೊ ರಾಮ, ಈಗ ಅವನ ಗುಣವಿಶೇಷಗಳನ್ನ ತಗೊಳ್ಳೋಣ. ಮೊದಲನೇದಾಗಿ ಕೊಟ್ಟಿರೋ ಗುಣವಿಶೇಷ ಅಂದ್ರೆ ಅವನನ್ನ ಗುಣವಾನ್ ಅಂತ ಕರೀತಾರೆ. ಒಂದು ಶ್ಲೋಕನೇ ಇದೆ, ನಾನು ಬರೀ ಆ ಪದಗಳನ್ನ ಮಾತ್ರ ತಗೊಂಡು ಹೇಳ್ತೀನಿ. ಗುಣವಾನ್ ಅಂತ ಕರೀತಾರೆ. ಫಸ್ಟ್ ಅವನ ಒಂದು ಗುಣವಿಶೇಷ ಗುಣವಾನ್ ಅಂದ್ರೆ ಏನು? ಅವನೊಬ್ಬ ಗುಣವಂತ. ಆಯ್ತಾ? ಗುಣವಂತ, ಅವನೊಬ್ಬ ಆದರ್ಶ ಮಗ, ಆದರ್ಶ ವ್ಯಕ್ತಿ, ಆದರ್ಶ ಮಗನಾಗಿದ್ದ. ಅವನು ತುಂಬಾ ಕರುಣ ಹೃದಯಿ, ದಯಾಮಯಿ. ಆಯ್ತಾ? ಉದಾಹರಣೆಗೆ, ಅವನು ಯಾವತ್ತು ತನ್ನ ಒಂದು ಏನದು ಸ್ವಭಾವ, ಅವನ ಒಂದು ಗುಣ ಏನಿತ್ತಲ್ಲ, ಸ್ವಭಾವ ಏನಿತ್ತಲ್ಲ, ಅದನ್ನ ಯಾವತ್ತು ಎತ್ತಿ ಹಿಡಿದ. ಅದರಲ್ಲಿ ಯಾವುದೇ ಕೊರತೆ ಆದಂಗೆ ಕೊರತೆಯನ್ನ ಕಾಣಿಸ್ಲಿಲ್ಲ. ಅವನ ಗುಣದಲ್ಲಿ ಯಾವತ್ತೂ ಏನು ಬದಲಾವಣೆ ಕಾಣಲಿಲ್ಲ. ಉದಾಹರಣೆಗೆ, ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥ ತೀರ್ಮಾನ ಮಾಡ್ತಾನೆ. ಎಲ್ಲ ಕಡೆ ಡಂಗುರ ಸಾರಿಸ್ತಾನೆ. ಇಡೀ ಅಯೋಧ್ಯೆ ಸಂತೋಷದಲ್ಲಿ ಮುಳುಗಿರುತ್ತೆ. ಎಲ್ಲ ಕಡೆ ಹಬ್ಬದ ವಾತಾವರಣ. ರಾಮನಿಗೂ ಬಂದು ಹೇಳಿರ್ತಾರೆ, ನಿನಗೆ ಪಟ್ಟಾಭಿಷೇಕ ಮಾಡಲ್ಪಡುತ್ತೆ ಅಂತ. ರಾಮ ತಕ್ಷಣ ಹಾ ಅಂತ ಹಿಗ್ಗಲ್ಲ, ಅದನ್ನ ಇದಾಗಿ ತಗೊಳ್ತಾನೆ. ಆಮೇಲೆ ಆಗಿ ಸ್ವಲ್ಪ ಹೊತ್ತಿಗೆನೇನೆ ಮಂಥರೆ ಹಾಗೂ ಕೈಕೇಯಿಯ ಒಂದು ಇದರಿಂದ, ರಾಜಕೀಯದಿಂದ ರಾಮನನ್ನ ಕಾಡಿಗೆ ಕಳಿಸ್ಬೇಕು ಅಂತ ತೀರ್ಮಾನ ಆಗೋಗುತ್ತೆ ಅಲ್ಲವಾ? ದಶರಥ ಕರೆದು ದುಃಖದಿಂದ ಹೇಳಿದ್ರು ಕೂಡ ಕಾಡಿಗೆ ನೀನ್ ಹೋಗ್ಬೇಕು ಅಂತ ಅವನಿಗೆ ದುಃಖ. ಆದ್ರೆ ರಾಮನ ಮನಸ್ಸಿನಲ್ಲಿ ಕಿಂಚಿತ್ತು ದುಃಖ ಬರೋಲ್ಲ, ಅವನ ಮುಖದಲ್ಲಿ ಕಿಂಚಿತ್ತು ವ್ಯತ್ಯಾಸ ಆಗಲ್ಲ, ಅವನ ನಡವಳಿಕೆಯಲ್ಲಿ ಕಿಂಚಿತ್ತು ವ್ಯತ್ಯಾಸ ಆಗಲ್ಲ. ಅವನು ಒಂದೇ ಮನಸ್ಥಿತಿಯಲ್ಲಿ ಇರ್ತಾನೆ. ಯಾವಾಗ ಅವನಿಗೆ ನಿನಗೆ ರಾಜ್ಯಭಾರ ಮಾಡ್ತಾರೆ, ನಿನ್ಗೆ ರಾಜ್ಯ ಪಟ್ಟಾಭಿಷೇಕ ಮಾಡ್ತಾರೆ ಅಂದಾಗ ಯಾವ ಮನಸ್ಥಿತಿ ಇತ್ತೋ, ಈಗಲೂ ಸಹ ನೀನು ಕಾಡಿಗೆ ಹೋಗ್ಬೇಕು 14 ವರ್ಷ ಅಂತ ಹೇಳಿದಾಗ್ಲೂ ಸಹ
ಅವನು ಅದೇ ಮನಸ್ಥಿತಿಯಲ್ಲಿ ಇರ್ತಾನೆ. ಇದು ಗುಣವಾನ್. ಯಾರಿಗ್ ಸಾಧ್ಯ ಆತರ? ನಮ್ಮಂತ ಒಬ್ಬ ಸಾಮಾನ್ಯ ಜೀವಿಗೆ ಸಾಧ್ಯನಾ ಇದು? ಇಲ್ಲ. ರಾಮನಿಗೆ ಇದು ಸಾಧ್ಯ. ಅದಕ್ಕೆ ರಾಮ ಶ್ರೇಷ್ಠ ವ್ಯಕ್ತಿ. ಆಯ್ತಾ? ಸೊ ಅಷ್ಟು ಮಾತ್ರ ಅಲ್ಲ, ಹೊರಡಕ್ಕೆ ಮುಂಚೆ ಅವನೇನ್ ಮಾಡ್ತಾನೆ, ತನ್ನ ತಾಯಿ ತನ್ನ ತಂದೆ ಮತ್ತು ಕೈಕೇಯಿಯ ಪಾದಗಳಿಗೆ ಎರಗ್ತಾನೆ. ಅವಳಿಗೂ ನಮಸ್ಕಾರ ಮಾಡ್ತಾನೆ. ತಾಯಿ, ಚಿಕ್ಕಮ್ಮ ಎಲ್ರಿಗೂ ನಮಸ್ಕಾರ ಮಾಡ, ಕೈಕೇಯಿಗೂ ನಮಸ್ಕಾರ ಮಾಡ್ತಾನೆ. ಅವಳನ್ನೇನು ನೀನ್ ಕಾಡು ಕಳಿಸ್ತಾ ಇದೀಯ ಅಂತ ತಿರ್ಕೊಂಡು ಹೋಗಲ್ಲ. ಈಗಿನ ಕಾಲದಲ್ಲಿ ಅಥವಾ ಈಗ ಸಾಮಾನ್ಯ ಜನರು ಹಾಗೇನೇನೆ ಅಲ್ವಾ? ನೀನ್ ನಂಗೆ ಅನ್ಯಾಯ ಮಾಡಿದೆ, ನಿನ್ನಿಂದ ಹೀಗಾಯ್ತು, ನೀನೇ ಮಾಡಿದ್ದು ಅಂತ ಚುಚ್ಚಿ ಚುಚ್ಚಿ ಮಾತಾಡುವಂತ ಜನರನ್ನ ನಾವೆಲ್ಲ ಕಡೆ ನೋಡ್ತೀವಿ. ಆದ್ರೆ ರಾಮ ಒಂದೇ ಒಂದು ಸರ್ತಿ ಕೂಡ ಕೈಕೇಯಿಯನ್ನ ಹಾಗೆ ದೂಷಿಸಲ್ಲ, ಕೈಕೇಯಿಯನ್ನ ತಪ್ಪಾಗಿ ಮಾತಾಡೋಲ್ಲ. ಅವನು ಕಾಡಿಗೆ ಹೋದಾಗ್ಲೂ ಕೂಡ ಭರತನ ಜೊತೆ ಅವಳು ಬರ್ತಾಳೆ ವಾಪಸ್ ಕರ್ಕೊಂಡು ಹೋಗಕ್ಕೆ. ಆಗ್ಲೂ ಸಹ ಅವನು ಅವಳಿಗೆ ಏನು ಹೇಳಲ್ಲ, ಅವಳನ್ನ ದೂಷಿಸಲ್ಲ, ಅವಳನ್ನ ತಬ್ಕೊಂಡು ಅವಳಿಗೆ ಸಮಾಧಾನ ಮಾಡ್ತಾನೆ. ಆಯ್ತಾ? ಸೊ ಇದು ಅವನ ಗುಣ ವಿಶೇಷ. ಇದು ಗುಣವಾನ್ ಅಂದ್ರೆ ಈ ತರ. ಅವನ ಗುಣದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಯಾವತ್ತೂ ಒಂದೇ ತರ ಇರುವಂತವನು. ಅವನೊಬ್ಬ ಆದರ್ಶ ಪುತ್ರ. ಅರ್ಥ ಆಯ್ತಾ? ಇದೊಂದು. ನೆಕ್ಸ್ಟ್ ಎರಡನೇದು, ಅವನನ್ನ ವೀರ್ಯವಾನ್ ಅಂತ ಕರೀತಾರೆ. ವೀರ್ಯವಾನ್ ಅಂತ ಹೇಳ್ತಾರೆ. ವೀರ್ಯವಾನ್ ಅಂದ್ರೆ ಧೈರ್ಯ ಇರುವಂತವನು. ಅವನಲ್ಲಿ ಯಾವುದೇ ಷಂಡತನ ಇರ್ಲಿಲ್ಲ, ಧೈರ್ಯ ಜಾಸ್ತಿ ಅವನಿಗೆ. ಹೇಗೆ ಹೇಳೋದು? ಇದಕ್ಕೆ ಉದಾಹರಣೆ ಏನು? ಎಷ್ಟು ಜನ ರಾಕ್ಷಸರನ್ನ ಅವನ್ ಕೊಂದಿದ್ದು ಅಲ್ವಾ? ವಾಲ್ಮೀಕಿ ಮುನಿಗಳು ಅವನನ್ನ ದಶರಥನ ಬೇಡಿ, ಅಂದ್ರೆ ದಶರಥನ ಹತ್ರ ಪರ್ಮಿಷನ್ ತಗೊಂಡು ಕೇಳ್ಕೊಂಡು ಅವನನ್ನ ರಾಮ ಲಕ್ಷ್ಮಣರನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಅಲ್ಲಿ ಅವ್ರಿಗೆ ಯಜ್ಞ ಯಾಗಾದಿಗಳಿಗೆ ಹಲವಾರು ತೊಂದರೆಗಳು ರಾಕ್ಷಸರಿಂದ. ರಾವಣನ ಜನರು ಆಗ್ಲೇ ಅರ್ಧ ಭಾರತ ಭೂಮಿಯನ್ನ ಬಂದು ಆಕ್ರಮಿಸ್ಬಿಟ್ಟಿರ್ತಾರೆ, ಅಲ್ಲಿ ತನಕ ಬಂದಿರ್ತಾರೆ. ಹಾಗಾಗಿ ಅಲ್ಲಿರೋ ಜನಗಳಿಗೆ, ಅಲ್ಲಿರೋ ಋಷಿ ಮುನಿಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ, ಅವ್ರಿಗೆ ಯಜ್ಞ ಯಾಗಾದಿ ಮಾಡಕ್ ಬಿಡೋಲ್ಲ. ಸೊ ಅಂತ ಸಮಯದಲ್ಲಿ ವಿಶ್ವಾಮಿತ್ರ ಕೇಳ್ಕೊಂಡಾಗ ರಾಮ ಲಕ್ಷ್ಮಣ ಅವ್ರ ಜೊತೆ ಹೋಗ್ತಾರೆ. ದಶರಥ ಕಳಿಸ್ಕೊಡ್ತಾನೆ. ಅವರಿಬ್ರು ಹೋದಾಗ ಅಲ್ಲಿ ತಾಟಕ, ಅವಿದ್ಯೆ ಅನ್ನುವಂತಹ ತಾಟಕೆಯನ್ನ ಕೊಲ್ತಾನೆ. ಅಂದ್ರೆ ತಾಟಕೆ ಏನನ್ನ ಪ್ರತಿನಿಧಿಸ್ತಾಳೆ ಅಂದ್ರೆ ಅವಿದ್ಯೆಯನ್ನ ಪ್ರತಿನಿಧಿಸ್ತಾಳೆ. ಸೊ ಅವಳನ್ನ ಸಾಯಿಸ್ತಾನೆ, ಹತ್ಯೆ ಮಾಡ್ತಾನೆ. ಆಮೇಲೆ ಸುಬಾಹು ಅವನು ಏನನ್ನ ಪ್ರತಿನಿಧಿಸ್ತಾನೆ ಅಂದ್ರೆ ನಮ್ಮ ಹಳೆಯ ಕರ್ಮಗಳು. ಆಯ್ತಾ? ನಮ್ಮ ಹಿಂದಿನ ಪಾಪ ಕರ್ಮಗಳೇನಿದ್ಯೋ ಅದನ್ನ ಅವನು ಪ್ರತಿನಿಧಿಸ್ತಾನೆ. ಸೊ ಅವನನ್ನು ಹತ್ಯೆ ಮಾಡ್ತಾನೆ. ಮುಂದೆ ಮಾರೀಚ, ಅವನನ್ನ ಎಷ್ಟು 800 ಮೈಲಿ ದೂರ ಅವನನ್ನ ತೆಗೆದು ಬಿಸಾಕ್ತಾನೆ ಬಾಣದಿಂದನೇನೆ. ಸೊ ಇಷ್ಟು ಶಕ್ತಿಶಾಲಿ ಯಾರು? ರಾಮ. ಅರ್ಥ ಆಯ್ತಾ? ಮತ್ತೆ ಅವನೊಬ್ಬ ಏನು ಆದರ್ಶ ಪತಿ ಆಗಿ ಅವನು ಗುಣವಾನ್, ತುಂಬಾ ಧೈರ್ಯವಂತನಾಗಿ ಅವನು ವೀರ್ಯವಾನ್. ಆಯ್ತಾ? ಹಾಗೇನೇನೆ ಆ ವೀರ್ಯವಾನ್ ಆಗೇನೇನೆ ಅಂದ್ರೆ ಆದರ್ಶ ಪತಿಯಾಗಿ ವೀರ್ಯವಾನ್ ಅಥವಾ ತುಂಬಾ ಧೈರ್ಯವುಳ್ಳವನಾಗಿ ಸೀತೆಯನ್ನ ರಾವಣನಿಂದ ರಕ್ಷಿಸಿದ. ಆಯ್ತಾ? ಇದೆರಡು ಅಂದ್ರೆ ಈ 2 ಗುಣಗಳು ಅಲ್ಲೂ ನಾವು ಕಾಣಬಹುದು. ಮತ್ತೆ ಮೂರನೇ ಗುಣ ಅವನಲ್ಲಿರೋದು ಅಂತಂದ್ರೆ ಅವನು ಇದು ಧರ್ಮಜ್ಞ, ಧರ್ಮವನ್ನ ತಿಳಿದವನು, ಧರ್ಮ ಬಿಟ್ಟು ನಡೆದವನಲ್ಲ, ಯಾವತ್ತೂ ಧರ್ಮ ಪಾಲನೆ ಮಾಡಿದವನು ಅಂತ. ಅಂದ್ರೆ ಎಲ್ಲ ಧರ್ಮದ ನೀತಿ ನಿಯಮಗಳನ್ನ, ತತ್ವಗಳನ್ನ ಅವನು ಪರಿಪೂರ್ಣವಾಗಿ ಆಚರಿಸ್ತಾ ಇದ್ದ. ಅಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಆಯ್ತಾ? ಉದಾಹರಣೆಗೆ ಅವನು ಮಿಥಿಲೆಗೆ ಹೋದ ಸ್ವಯಂವರಕ್ಕೆ
ವಿಶ್ವಾಮಿತ್ರ ಮುನಿಗಳು ಅವನನ್ನ ಸ್ವಯಂವರಕ್ಕಾಗಿ ಮಿಥಿಲೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಅವನು ಹೋದಾಗ ಇವರು ವಿಶ್ವಾಮಿತ್ರ ಅವನಿಗೆ ಸುಮ್ನೆ ಅವ್ರೇನ್ ಹೇಳಿದ್ರು, ರಾಮ ನಿನ್ ಕೈಲಿ ಎತ್ತಕ್ಕಾಗುತ್ತಾ ನೋಡು ಅಷ್ಟೇ ಅವ್ರು ಹೇಳಿದ್ದು. ಆ ಧನಸ್ಸು ಯಾರು ಎತ್ತಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ, ಎತ್ತದೇ ಕಷ್ಟ ಅಂತಿದ್ದಾರೆ. ನೀನೇನಾದ್ರೂ ಎತ್ತಬಲ್ಲೆಯ ನೋಡು ಅಲ್ವಾ, ನೋಡು ಅದನ್ನ ಅಷ್ಟೇ ಆಯ್ತಾ, ಅದನ್ನ ಎತ್ತು ಅಂತ ಕೂಡ ರಾಮ ನೀನ್ ನೋಡು ಅದನ್ನ ಅಷ್ಟೇ ಅವ್ರು ಹೇಳಿದ್ದು. ಆದರೆ ಹಿಂದಿನ ಇಂಗಿತ ಅವನ್ ತಿಳ್ಕೊಂಬಿಟ್ಟ, ಓ ಇವ್ರೇನ್ ಬಯಸ್ತಾ ಇದ್ದಾರೆ ನನ್ ಕಡೆ, ಅದನ್ನ ನೋಡು ಅಂದಿದ್ರ ಅರ್ಥ ಏನು ಅನ್ನೋದು ತಿಳ್ಕೊಂಡ. ಹೋದ, ಸೀದಾ ಅದನ್ನ ಎತ್ತಿದ, ಹೆದೆ ಏರಿಸ್ದ, ಮುರಿದ. ಇದು ರಾಮನ ಒಂದು ಏನು ಧರ್ಮಜ್ಞ, ಅಂದ್ರೆ ಧರ್ಮವನ್ನ ಆಚರಿಸುವ ರೀತಿ. ಹಿರಿಯರು ಏನು ಬಯಸ್ತಾರೆ ಅದನ್ನ ನಾನು ಮಾಡ್ಬೇಕು, ಆ ರೀತಿ ಅವನು ಧರ್ಮ ಪಾಲನೆ ಮಾಡ್ತಾ ಇದ್ದ. ಅವನಿಗೆ ಮಾಯಾಮೃಗ ಅಂದ್ರೆ ಚಿನ್ನದ ಜಿಂಕೆ ಕಂಡಾಗ ಅವನು ಗೊತ್ತು ಇದು ಮಾಯಾಮೃಗ, ಇದು ನಿಜವಾದ ಮೃಗ ಅಲ್ಲ, ಇದರ ಬೆನ್ನತ್ತಿ ಹೋಗಬಾರದು ಅನ್ನೋದು ಗೊತ್ತು. ಸೀತೆಗೆ ಹೇಳ್ದ ತಿಳುವಳಿಕೆ, ಆದ್ರೂ ಸೀತೆ ಪಟ್ಟು ಹಿಡಿದಾಗ ಅವಳ ಆಸೆಯನ್ನ ಈಡೇರಿಸುವ ಸಲುವಾಗಿ, ಅವಳಿಗೋಸ್ಕರವಾಗಿ ಅವನು ಅದರ ಬೆನ್ನು ಹತ್ತಿದ. ಅಂದ್ರೆ ಅಲ್ಲೂ ಕೂಡ ಪತಿಯಾಗಿ ತನ್ನ ಧರ್ಮವನ್ನ ನಿಭಾಯಿಸಿದ. ಆಯ್ತಾ. ಸೊ ಅಂದ್ರೆ ಹೆಂಡತಿಯನ್ನ ತೃಪ್ತಿಯಾಗಿ ಇಟ್ಕೊಳ್ಳೋದು ಗಂಡನ ಕರ್ತವ್ಯ, ಅವನ ಧರ್ಮ. ಹೆಂಡತಿಗೆ ಯಾವುದೇ ಕೊರತೆ ಮಾಡಬಾರ್ದು, ಅದು ಗಂಡನ ಧರ್ಮ, ಅವಳು ಕೊರತೆ ಆಗದಂಗೆ ನೋಡ್ಕೊಳ್ಳೋದು. ಸೊ ಇಲ್ಲಿ ಅವಳು ಬಯಸಿದ ಆ ಒಂದು ಚಿನ್ನದ ಜಿಂಕೆಯನ್ನ ಕೊಡ್ಸಕ್ಕೋಸ್ಕರ ರಾಮ ಅದರ ಬೆನ್ನಟ್ಟಿ ಹೋದ. ಆಯ್ತಾ. ಸೊ ಹಾಗಾಗಿ ಅವನು ಧರ್ಮಜ್ಞ. 4ನೇದು ಕೃತಜ್ಞ. ಕೃತಜ್ಞ ಅಂದ್ರೇನು, ಮಾಡಿದ್ದನ್ನ ನೆನೆಸ್ಕೊಳ್ಳೋ ಅಂತವ್ರು, ಸಹಾಯ ಮಾಡಿದ್ದನ್ನ ನೆನೆಸ್ಕೊಳ್ಳೋ ಅಂಥದ್ದು ಅಲ್ವಾ. ಇದಕ್ಕೆ ತುಂಬಾ ವಿಶೇಷವಾದ ಒಂದು ಇದು ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ, ಇಣಚಿ ಅಥವಾ ಅಳಿಲಿನ ಒಂದು ಸೇವೆ ಅಲ್ವಾ. ಹನುಮಂತ ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಅವನು ತನ್ನ ಕೈಯಲ್ಲಿ ಸಾಧ್ಯವಾದಷ್ಟು ದೊಡ್ಡ ದೊಡ್ಡ ಬಂಡೆಗಳನ್ನ ತಗೊಂಡ್ ಬಂದು ಜೈ ಶ್ರೀರಾಮ್ ಅಂತ ಹಾಕ್ತಾ ಇದ್ನಂತೆ. ಆಗ ಅದನ್ನೆಲ್ಲ ಅಂದ್ರೆ ವಾನರ ಸೇನೆ ಮಾಡ್ತಾ ಇರೋದು, ಹನುಮಂತ ಮಾಡ್ತಾ ಎಲ್ಲ ನೋಡಿ ಸ್ಫೂರ್ತಿಗೊಂಡಂತ ಇಣಚಿ ಹಾಗೂ ಏನದು ಗುಬ್ಬಚ್ಚಿ, ಇವಕ್ಕೂ ಆಸೆ ಆಯ್ತಂತೆ, ನಾನು ಮಾಡ್ಬೇಕು, ನಾನು ಈ ತರ ಸಹಾಯ ಮಾಡ್ಬೇಕು ಅಂತ. ಅವಕ್ಕೆ ಅಷ್ಟು ದೊಡ್ಡ ದೊಡ್ಡ ಕಲ್ಲು ಬಂಡೆ ತೆಗಿಯಕ್ ಸಾಧ್ಯ ಇಲ್ಲ. ಅವುಗಳ ಕೈಯಲ್ಲಿ ಸಾಧ್ಯವಾಗಿದ್ದನ್ನ ತಂದು ಜೈ ಶ್ರೀರಾಮ್ ಅಂತ ಹಾಕ್ತಾ ಇತ್ತಂತೆ. ಆಗ ಹನುಮಂತ ಅದನ್ನ ನೋಡಿ ನಕ್ಕದ್ನಂತೆ, ಈ ತರ ಇಷ್ಟು ಪುಟ್ ಕಲ್ಲು ಹಾಕಿ ಯಾವಾಗ ಮುಗಿಯೋದು, ನಿಮ್ಗೆ ಏನ್ ಸಾಧ್ಯ ಆಯ್ತಾ, ಸುಮ್ಮನೆ ಕೂತ್ಕೊಳ್ಳಿ ಅಂತ. ಆಗ ರಾಮ ಹೇಳಿದ್ನಂತೆ, ನಿನ್ನ ಕೈಯಲ್ಲಿ ಅಷ್ಟು ದೊಡ್ಡ ಕಲ್ಬಂಡೆ ಎತ್ತಕ್ಕಾಗತ್ತೆ, ನೀನ್ ಹಾಕ್ತಾ ಇದೀಯ. ಆದ್ರೆ ಆ ಪುಟ್ಟ ಜೀವಿಗಳ ಕೈಯಲ್ಲಿ ಅಷ್ಟು ದೊಡ್ಡ ಕಲ್ಬಂಡೆ ಎತ್ತಕ್ ಸಾಧ್ಯ ಇಲ್ಲ, ಆದ್ರೂ ತಮ್ಮ ಕೈಲಾದನ್ನ ತಂದು ಹಾಕ್ತಿದ್ಯಲ್ಲ, ಅದಕ್ಕೆ ನಾವು ಕೃತಜ್ಞರಾಗಿರ್ಬೇಕು ಅಂತ ಹೇಳಿ ಅವಕ್ಕೆ ಆಶೀರ್ವಾದ ಮಾಡಿದ್ನಂತೆ. ಸೊ ಇದು ಅವನ ಕೃತಜ್ಞತೆಯನ್ನ ತೋರಿಸುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟ್ ಅವನು ಸತ್ಯವಾಕ್ಯ, ಸತ್ಯತೆ, ಸತ್ಯ ಅನ್ನೋದನ್ನ ಅವನು ಯಾವತ್ತೂ ಬಿಟ್ಕೊಡ್ಲಿಲ್ಲ. ಸತ್ಯವಾದ ಮಾತನ್ನೇ ಅಂದ್ರೆ ಯಾವಾಗ್ಲೂ ಸತ್ಯವನ್ನ ಎತ್ತಿ ಹಿಡಿತಾ ಇದ್ದ. ಆಯ್ತಾ. ರಾಮನನ್ನ ಕಾಡಿಗೆ ಕಳಿಸಿದಾಗ ವಸಿಷ್ಠ ಅವನಿಗೆ ಅಂದ್ರೆ ಕಾಡಿಗೆ ಹೋಗು ಅಂತ ಆದೇಶ ಕೊಟ್ಟಾಗ ವಸಿಷ್ಠ ಮುನಿ ಅವ್ರಿಗೆ ಹೇಳಿದ್ರಂತೆ, ಬೇಡಪ್ಪ, ನಾನು ನಿಮ್ಮ ತಾಯಿ ಅಂದ್ರೆ ಕೈಕೇಯಿ ಹತ್ರ ನಾನು ಮಾತಾಡ್ತೀನಿ, ಎಲ್ಲವನ್ನ ನಾನು ಸರಿ ಮಾಡಬಲ್ಲೆ, ನೀನ್ ಹೋಗ್ಬೇಡ, ನೀನ್ ಪಟ್ಟಾಭಿಷೇಕ ಮಾಡ್ಕೋ ಇರು ಅಂತ ಹೇಳ್ದಾಗ ರಾಮ ಒಪ್ಲಿಲ್ವಂತೆ. ಅವನು ಹೇಳ್ದ, ನಾನು ಆಗ್ಲೇ ನನ್ನ ತಂದೆಗೆ ಮಾತು ಕೊಟ್ಟಿದ್ದೀನಿ, ನಾನು ಹೋಗ್ತೀನಿ, ಆಯ್ತು ನೀವ್ ಹೇಳಿದ ಮಾತು ನಾನು ಪಾಲಿಸ್ತೀನಿ ಅಂತ ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಹಾಗಾಗಿ ನಾನು ಇರೋಲ್ಲ, ನಾನು ಹೋಗ್ಲೇಬೇಕು ಅಂತ ಹೇಳಿ ನಾನು ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ತೆಗಿಯೋಲ್ಲ ಅಂತ ಹೇಳಿ ಅವನು ಒಬ್ಬ
ನಿಜವಾದ ಕ್ಷತ್ರಿಯನ ಹಾಗೆ ಅವನು ಹೊರಟು ಹೋದ. ಆಯ್ತಾ? ಮುಂದೆ ಅವನು ಅದೇ ತತ್ವದಲ್ಲಿ ಮುಂದೆ ಕೂಡ ಅವನು ನಡ್ಕೊಂಡ ಅಥವಾ ರಾಜ್ಯಭಾರ ಮಾಡ್ದ. ನೆಕ್ಸ್ಟ್ ಲಾಸ್ಟ್ 6ನೇ ಗುಣ ಏನಂದ್ರೆ ದೃಢವ್ರತ. ಅಂದ್ರೆ ತುಂಬಾ ದೃಢ ಮನಸ್ಸಿನವನು, ದೃಢವಾಗಿ ಏನಾದ್ರು ಒಂದು ಕಾರ್ಯ ತಗೊಂಡ್ರೆ ದೃಢವಾಗಿ ಮಾಡುವಂತವನು ಅಂತ. ಇದಕ್ಕೆ ಉದಾಹರಣೆ ಅವನ ರಾವಣನನ್ನ ಕೊಂದು ಪುನಃ ಬಂದು ಇಲ್ಲಿ ಬರ್ತಾನೆ, ಅಯೋಧ್ಯೆಗೆ ಬಂದು ಆಮೇಲೆ ಅವನ ಪಟ್ಟಾಭಿಷೇಕ ಆದ್ಮೇಲೆ ಅವನು ಎಲ್ಲರಿಗೂ ಮಾಡ್ತಾನೆ, ವಿಭೀಷಣನನ್ನ ಲಂಕಾಧಿಪತಿಯಾಗಿ ಮಾಡ್ತಾನೆ. ಲಂಕಾಧಿಪತಿಯಾಗಿ ಮಾಡಿ ಅಂದ್ರೆ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಅಂದ್ರೆ ಸಾರಿ, ರಾವಣನ ಕೊಂದ ಮೇಲೇನೆ ವಿಭೀಷಣನ್ಗೆ ಪಟ್ಟಾಭಿಷೇಕ ಮಾಡಿ ಬರ್ತಾನೆ. ಸೊ ಅವನಿಗೆ ಪಟ್ಟಾಭಿಷೇಕ ಮಾಡಿದಾಗ ಅವನ್ಗೆ ಒಂದ್ ಮಾತು ಹೇಳ್ತಾನೆ, ಆಯ್ತಾ, ವಿಭೀಷಣನಿಗೆ, ಯಾರೇ ಆಗ್ಲಿ ನನ್ನ ಹತ್ರ ಬಂದು ಓ ರಾಮಚಂದ್ರ ಇವತ್ತಿಂದ ನಾನು ನಿನ್ನವಳು ಅಥವಾ ನಾನು ನಿನ್ನವನು ಅಂತ ಯಾರು ಹೇಳ್ತಾರೋ ಅವರನ್ನ ನಾನು ಸದಾ ರಕ್ಷಿಸ್ತೀನಿ, ಅವರನ್ನ ಪಾಲಿಸ್ತೀನಿ, ಅವರಿಗೆ ಎಲ್ಲ ಪೋಷಣೆಯನ್ನ ಕೊಡ್ತೀನಿ, ಇದು ನನ್ನ ಕರ್ತವ್ಯ ಅಂತ ಹೇಳಿದ್ನಂತೆ. ಸೊ ಅದೇ ರೀತಿ ವಿಭೀಷಣ ಅವನ ಹತ್ರ ಬಂದ ಅಲ್ವಾ, ರಾಮ ನಾನ್ ನಿನ್ನವನು ಅಂತ ಬಂದ, ಅವನಿಗೆ ತಾನು ಗೆದ್ದ ರಾಜ್ಯವನ್ನ ಅವನಿಗೆ ಒಪ್ಪಿಸ್ಬಿಟ್ಟ. ತಗೋ ನೀನು ರಾಜ್ಯಭಾರ ಆಳು ಅಂತ ಹೇಳಿ ಅವನಿಗೆ ಕೊಟ್ಬಿಟ್ಟ ಅಲ್ವಾ. ಸೊ ಇದೇ ರೀತಿ ಅವನ ಒಂದು ಆಸರೆಗೆ ಯಾರೇ ಬರಲಿ ಅವ್ರಿಗೆ ಅವನು ಯಾವುದೇ ಕೊರತೆ ಆಗದಂಗೆ ಅಂದ್ರೆ ಅವ್ರನ್ನ ದೂರ ತಳ್ತಿರ್ಲಿಲ್ಲ. ಉದಾಹರಣೆಗೆ ಇದು ಒಂದು ಸಣ್ಣ ಕತೆ. ರಾಮ ಕಾಡಲ್ಲಿ ಹೋಗ್ತಾ ಇದ್ದಾಗ, ವನವಾಸದಲ್ಲಿದ್ದಾಗ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಲ್ವಾ, ಹಾಗೆ ನಡೆಯುವ ಕಾಲಲ್ಲಿ ಚಪ್ಪಲಿ ಇರ್ಲಿಲ್ಲ. ಸೊ ಅನೇಕ ಮುಳ್ಳುಗಳು ಅವನ ಕಾಲಿಗೆ ಚುಚ್ಚಿತ್ತಂತೆ. ಆದ್ರೆ ಕಾಲಿಂದ ರಕ್ತ ಒಸುತ್ತಾ ಇತ್ತು, ಆದ್ರೂ ಅವನು ಅದ್ರ ಬಗ್ಗೆ ಚಿಂತೆನೆ ಮಾಡ್ಲಿಲ್ಲ. ಅವನು ವಿಶ್ರಾಮಕ್ಕೆ ಅಂತ ಮಲ್ಕೊಂಡಾಗ ಅವನ ಕಾಲಲ್ಲಿ ಅಂದ್ರೆ ಅವನ ಪಾದನ ಒತ್ತಾ ಇದ್ದ ಲಕ್ಷ್ಮಣನಿಗೆ ಎಷ್ಟು ಮುಳ್ಳುಗಳು ಕಾಣಿಸ್ತು ಅಂದ್ರೆ ಅದನ್ನ ತೆಗಿಬೇಕು ಅಂತ ಅವನಿಗೆ ಕಣ್ಣಲ್ಲಿ ನೀರ್ ಬಂತಂತೆ. ಓ ಅಣ್ಣ, ಇಷ್ಟು ರಕ್ತ ಬಂದಿದೆಯಲ್ಲ ನಿಂಗೆ ಅಂತ ಅಂದ್ಬಿಟ್ಟು ಒಂದೊಂದೇ ಮುಳ್ಳು ತೆಗಿಯೋಣ ಅಂತ ಕೈ ಹೀಗಿಟ್ಟ ತಕ್ಷಣ ರಾಮ ತೆಗಿಬೇಡ ಅಂತ ಹೇಳದ್ನಂತೆ. ಯಾಕೆ ಅಂದ್ರೆ ಆ ಮುಳ್ಳೆಲ್ಲ ನನ್ನ ರಕ್ಷಣೆ ಕೇಳಿ ಬಂದಿದೆ, ನಾನು ಅದನ್ನ ದೂರ ಮಾಡಲ್ಲ. ಯಾರೇ ಆಗ್ಲಿ ನನ್ನ ರಕ್ಷಣೆ ಬಯಸಿ ನನ್ನ ಪಾದ ಯಾರು ಹಿಡ್ಕೋತಾರೋ ಅವ್ರನ್ನ ನಾನು ದೂರ ಮಾಡಲ್ಲ ಅಂತ. ಇದು ರಾಮನ ಗುಣ. ಆಯ್ತಾ? ಹೀಗೆ ಮುಂದೆ ಅದೇ ರಾಮ ಆ ಕಾಡಿನಲ್ಲಿ ಇದ್ದಂತ ರಾಜನನ್ನ ಅಂದ್ರೆ ಇವನ್ನ ಕರೆಸಿ ಅವನು ನಡೆದು ಬಂದ ಹಾದಿಯಲ್ಲಿ ಇರುವಂತ ಮುಳ್ಳುಗಳನ್ನೆಲ್ಲ ತೆಗೆಸಾಕಿ ಅಂತ ಹೇಳ್ತಾನಂತೆ. ಯಾಕೆ ಅಂದ್ರೆ ಮುಂದೆ ಅಲ್ಲಿ ಭರತ ಇನ್ನು ಅವಾಗ ಅವನು ಬಂದಿರಲ್ಲ ಇದು ಕೇಳಕ್ಕೆ, ಪಾದುಕೆ ಕೇಳಕ್ಕೆ. ಮುಂದೆ ಭರತ ಅದ್ ಹಾದಿಯಾಗಿ ಬರ್ತಾನೆ. ಆಗ ಅವನ್ ಕಾಲಿಗೆ ಮುಳ್ಳು ಚುಚ್ಚೋದೊಂದು, ಇನ್ನೊಂದು ಚುಚ್ಚಿದ ತಕ್ಷಣ ಅವನೇ ಅನ್ಕೋತಾನೆ, ಅಯ್ಯೋ ಇಷ್ಟು ಮುಳ್ಳಿರೋ ದಾರಿಲಿ ನನ್ನ ಅಣ್ಣ ಹೋಗಿದಾನ ಅಂತ ದುಃಖ ಪಡ್ತಾನೆ. ಆಯ್ತಾ? ಅದಕ್ಕೋಸ್ಕರ ಬೇಡ, ಅದಕ್ಕೋಸ್ಕರ ಅದೆಲ್ಲ ತೆಗ್ಸಿ ಅಂತ ಹೇಳ್ತಾನೆ. ಆ ತರ ಗುಣ ರಾಮಂದು. ಆಯ್ತಾ? ಸೊ ಇಷ್ಟೆಲ್ಲ ಇರುವಾಗ, ರಾಮನ ಗುಣ ಈ ರೀತಿ ಇರುವಾಗ, ಅವನು ಸೀತೆಯನ್ನ ಮತ್ತೊಮ್ಮೆ ಕಾಡಿಗೆ ಕಳಿಸೋದು ಎಷ್ಟು ಅಂದ್ರೆ ಹೇಗೆ ಸಾಧ್ಯ ಆಯ್ತು, ಅದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅದನ್ನ ನಾವು ನೋಡೋಣ. ಆಯ್ತಾ? ಫಸ್ಟ್ ಅದು ತಗೊಳ್ಳೋಣ, ಆಮೇಲೆ ಮಿಕ್ಕಿದ್ ಯಾವ್ದಾದ್ರು ತಗೊಳ್ಳೋಣ. ಓಕೆ. ಸೊ ಇಲ್ಲಿ ರಾಮ ಸೀತೆಯನ್ನ ಕಾಡಿಗೆ ಕಳಿಸಿದ್ದಕ್ಕೆ ಕಾರಣ ಅಗಸನ ಮಾತು ಅಂತ ಹೇಳಿದ್ರು ಅಲ್ವಾ. ಆಕ್ಚುಲ್ ಆಗಿ ವಾಲ್ಮೀಕಿ ರಾಮಾಯಣದ ಪ್ರಕಾರ ಒಬ್ಬ ಅಗಸ ಅಲ್ಲ, ಹಲವಾರು ಪ್ರಜೆಗಳ ಮಾತು ಅದು. ರಾಮ ಪ್ರತಿದಿನ ತನ್ನ ಒಬ್ಬ ಸೇವಕನನ್ನ ಕಳಿಸ್ತಾ ಇರ್ತಾನೆ. ಏನು, ಇಡೀ ರಾಜ್ಯವನ್ನ ಹೋಗಿ ಸುತ್ತ ಹಾಕಿ ಎಲ್ಲಿ ಏನೇನು ಅಂದ್ರೆ ಪ್ರಜೆಗಳ
ಮನಸ್ಸಲ್ಲಿ ಏನಿದೆಯೋ ಅದು ಇನ್ನೊಬ್ರ ಹತ್ರ ಮಾತಾಡ್ತಿರ್ತಾರಲ್ವಾ ರಾಜನ ಬಗ್ಗೆ. ಈಗ ಈಗಿನ ದಿನಗಳಲ್ಲೂ ಕೂಡ ನೀವು ನೋಡ್ಬೋದು, ಈಗ ಮಾಸ್ ಮೀಡಿಯಾ ಇದೆ, ಅಂದ್ರೆ ಟೆಲಿವಿಷನ್ ಇದೆ, ಏನೇನೋ ಬರುತ್ತಲ್ವ, ಅದ್ರ ಮೂಲಕ ಅಂದ್ರೆ ವಿಚಾರಗಳು ಗೊತ್ತಾಗ್ತಾ ಇರುತ್ತೆ. ಆದ್ರೆ ಹಿಂದೆ ಈ ಟಿವಿ ರೇಡಿಯೋ ಎಲ್ಲ ಬರಕ್ ಮುಂಚೆ ಹೆಂಗೆ ಗೊತ್ತಾಗ್ತಾ ಇತ್ತು? ಯಾರೋ ಒಬ್ರು ಅಲ್ಲಿ ಹೋದವ್ರು ತಿಳ್ಕೊಂಬಂದು ಹೇಳ್ದಾಗ ಇಲ್ಲಿನ ಜನಕ್ಕೆಲ್ಲ ಓ ಹಾಗಾ, ಹೌದಾ, ನಮ್ ರಾಜ ಹೀಗ ಅಂತ ಮಾತಾಡ್ತಿದ್ರು ಅಲ್ವಾ. ಸೊ ಆ ರೀತಿ ಮಾತುಕತೆ ಪ್ರಜೆಗಳ ಮಧ್ಯೆ ನಡೆಯುತ್ತೆ. ಸೊ ಇದನ್ನ ಏನು ಮಾತಾಡ್ತಿದ್ದಾರೆ, ರಾಜನ ಬಗ್ಗೆ ಏನ್ ಅಭಿಪ್ರಾಯ ಇದೆ, ಅಥವಾ ಅವನ ಒಂದು ಆಡಳಿತದಲ್ಲಿ ಏನಾದ್ರು ನ್ಯೂನತೆಯನ್ನ ಗುರುತಿಸ್ತಿದಾರಾ, ಅವನು ಯಾವ ತರದಲ್ಲಿ ಅವನು ತನ್ನನ್ನ ತಾನು ಇಂಪ್ರೂವ್ ಮಾಡ್ಕೋಬೇಕು, ಇದೆಲ್ಲವೂ ರಾಮನಿಗೆ ಅಂದ್ರೆ ಒಬ್ಬ ರಾಜನಾದವನು ಈತ ಸ್ವತಃ ತಾನೇ ವೇಷ ಮರೆಸ್ಕೊಂಡು ಹೋಗ್ತಾನೆ ತಿಳ್ಕೊಳಕ್ಕೆ, ಇಲ್ಲ ಅಂದ್ರೆ ಗೂಢಚಾರರನ್ನ ಇಡ್ತಾನೆ. ಸೊ ಆ ರೀತಿ ಒಬ್ಬ ಗೂಢಚಾರ ಹೋದಾಗ ರಾಮ ಅವನನ್ನ ಕರೆದು ಮರುದಿನ ಅವನನ್ನ ಕರೆದು ಕೇಳ್ತಾನೆ, ಏನು ಎಲ್ಲವೂ ಸೌಖ್ಯನಾ, ಎಲ್ಲರೂ ಸೌಖ್ಯವಾಗಿದ್ದಾರಾ, ಎಲ್ಲರೂ ಸಂತೋಷವಾಗಿದ್ದಾರಾ? ಅವನು ಹೌದು ರಾಮ, ಎಲ್ಲರೂ ಸಂತೋಷವಾಗಿದ್ದಾರೆ, ಎಲ್ಲ ಕಡೆ ಸುಭಿಕ್ಷತೆ ಇದೆ, ಚೆನ್ನಾಗಿದೆ. ನನ್ನ ಬಗ್ಗೆ ಜನ ಏನ್ ಮಾತಾಡ್ತಾ ಇದ್ದಾರೆ ಅಂದಾಗ ಮೊದಲು ಅವನೇನು ಹೇಳಲ್ಲ. ಅವನು ಎಲ್ಲ ಚೆನ್ನಾಗಿದೆ ರಾಮ, ಚೆನ್ನಾಗಿದೆ, ಸಂತೋಷವಾಗಿದ್ದಾರೆ. ಆದ್ರೆ ರಾಮ ನೋಡು, ಕೇಳು, ನನ್ನ ಬಗ್ಗೆ ಏನ್ ಹೇಳ್ತಿದ್ದಾರೆ. ಅವಾಗ ಅವನು ರಾಮ ಅವನನ್ನ ಒತ್ತಾಯಿಸಿದ್ರಿಂದ ಅವನು ಹೇಳ್ಬೇಕಾಗತ್ತೆ. ಅವನು ಹೇಳ್ತಾನೆ, ರಾಮ, ಜನ ನಿನ್ ಬಗ್ಗೆ ಈ ರೀತಿ ಮಾತಾಡ್ತಿದ್ದಾರೆ. ಏನಂದ್ರೆ ಆ ರಾವಣನ ಆಸ್ಥಾನದಲ್ಲಿ ಇದ್ದಂತ ಸೀತೆ, ಆಯ್ತಾ, ನೀನು 1 ವರ್ಷ ರಾವಣನ ಜೊತೆ ಇದ್ಲು ಸೀತೆ, ಅವಳನ್ನ ತನ್ನ ಮನೆಗೆ ಕರ್ಕೊಂಬಂದ್ ಇಟ್ಕೊಂಡಿದಾನಲ್ಲ, ಇದೆಯಲ್ಲಿ ನ್ಯಾಯ ಅಂತ ಹೇಳಿದ್ಲು ಅಂತ ಮಾತಾಡ್ಕೋತಾರೆ. ಅಂದ್ರೆ ಅವ್ರೇನಂತಾರೆ, ಇಷ್ಟು ಮಾತ್ರ ಅಲ್ಲ, ಅವನೇ ಹಂಗ್ ಕರ್ಕೊಂಬಂದ್ ಇಟ್ಕೊಂಡ ಅಂದ್ರೆ ನಮ್ಗೇನು, ನಮ್ ಹೆಂಡ್ತಿರ್ ಹೆಂಗೋದ್ರೆ ಏನಂತೆ, ನಾವು ಅವ್ರನ್ನ ಹಂಗೆಲ್ಲ ಆಡಕ್ಕೆ ಬಿಡ್ಬೋದು, ನಾವು ಕೂಡ ಏನು ಅಧರ್ಮ ಮಾರ್ಗ ಹಿಡಿಬೋದು ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಯ್ತಾ, ಯಥಾ ರಾಜ ತಥಾ ಪ್ರಜಾ ಅಂತಾರೆ. ರಾಜ ಯಾವ ರೀತಿ ನಡ್ಕೊಳ್ತಾನೋ ಅದೇ ರೀತಿ ಪ್ರಜೆಗಳು ಕೂಡ ಇರಬೇಕು, ಅಂದ್ರೆ ಅದೇ ರೀತಿ ಪ್ರಜೆಗಳು ನಡೀತಾರೆ. ಆಯ್ತಾ, ಹೇಗೆ ಮನೆಯಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಇದ್ದಾರೆ ಅಂದ್ರೆ ಅವರ ನಡತೆ ಮಿಕ್ಕಿನಾದವ್ರಿಗೆ ಆದರ್ಶ ಆಗುತ್ತೆ, ಆದರ್ಶಪ್ರಾಯ ಆಗುತ್ತೆ ಅಲ್ವಾ. ಅಂದ್ರೆ ಅವ್ರು ಹೆಂಗ್ ಮಾಡ್ತಾರೆ, ಅವ್ರು ಹಂಗ್ ಮಾಡ್ತಿದಾರಲ್ವಾ, ಓಕೆ ನಾವು ಮಾಡ್ಬೋದು ಅನ್ನುವ ಒಂದು ವಿಚಾರ ಮನ್ಸಲ್ಲಿ ಬರುತ್ತೆ. ಅವರೇ ಹಂಗ್ ಮಾಡ್ತಿದ್ದಾರೆ ಅಂದ್ರೆ ಓಕೆ ಸರಿ, ನಾವು ಮಾಡ್ಬೋದು ಅಲ್ವಾ. ಸೊ ಆ ರೀತಿಯಲ್ಲಿ ರಾಜ ಏನ್ ಮಾಡ್ತಾನೋ ಅದೆಲ್ಲವೂ ಸರಿ, ಆ ಭಾವ ಪ್ರಜೆಗಳಲ್ಲಿ ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಹಾಗೆ ಮಾತಾಡ್ಕೋತಾ ಇದ್ದಾರೆ. ಆ ಮಾತನ್ನ ಹೇಳ್ತಾನೆ. ತಕ್ಷಣ ಏನಾಗುತ್ತೆ, ರಾಮನಿಗೆ ತುಂಬಾ ಬೇಜಾರಾಗುತ್ತೆ. ಓ, ಈ ತರ ಒಂದು ವಿಚಾರ ನಡೆದಿದ್ಯಾ ಅಂತ ಹೇಳಿ ಅವನು ಕೂಡಲೇ ತನ್ನ ಎಲ್ಲ ತಮ್ಮಂದಿರನ್ನು ಕರೆಸ್ತಾನೆ. ಕರೆಸಿ ಅವ್ರ ಹತ್ರ ಈ ವಿಚಾರ ಹೇಳ್ತಾನೆ. ಅಂದ್ರೆ ಅದಕ್ ಮುಂಚೆ ಹೇಳ್ತಾನೆ, ಆ ಗೂಢಚಾರಿಗೆ ಹೇಳ್ತಾನೆ, ಹೌದು, ನಾನು ಸೀತೆಯನ್ನ ಸುಮ್ನೆ ಕರ್ಕೊಂಬರ್ಲಿಲ್ಲ, ಅವಳನ್ನ ಅಗ್ನಿ ಪರೀಕ್ಷೆ ಮಾಡಿ ಕರ್ಕೊಂಬಂದಿದ್ದೀನಲ್ಲ ಅಂದಾಗ ಅವ್ರು ಯಾರು ನೋಡಿದ್ರು, ಪ್ರಜೆಗಳು ಅವ್ರು ಯಾರು ನೋಡಿಲ್ಲ ಅಲ್ವಾ, ಹಾಗಾಗಿ ಅವ್ರು ನಂಬಲ್ಲ ಅದನ್ನ ಅಂತ ಹೇಳ್ತಾನೆ ಗೂಢಚಾರ. ಸೊ ಇದನ್ನ ಕೇಳಿ ರಾಮನಿಗೆ ತಕ್ಷಣ ಅವನು ವಿಚಾರ ಮಾಡಕ್ಕೆ ಶುರು ಮಾಡ್ತಾನೆ, ಈಗ ತನ್ನ ನಡವಳಿಕೆ ಹೇಗಿರ್ಬೇಕು ಅಂತ. ಆಗ ಅವನು ತಮ್ಮಂದ್ರನ್ನೆಲ್ಲ ಕರೆಸ್ತಾನೆ. ಅಂದ್ರೆ ಅವನಿಗೆ ಖುಷಿಯಾಗಿ ಹೋಗುವನಲ್ಲ, ಅವನಿಗೆ ತುಂಬಾ ದುಃಖ ಇರುತ್ತೆ. ಯಾಕೆ, ಸೀತೆಯನ್ನ ಅವನು ಎಷ್ಟು ಪ್ರೀತಿಸ್ತಾ ಇರ್ತಾನೆ ಅಂದ್ರೆ ಅವಳಿಗೆ ಕಿಂಚಿತ್ತೂ ನೋವುಂಟು ಮಾಡಕ್ಕೆ ಅವನಿಗೆ ಇಷ್ಟ ಇಲ್ಲ. ಆ ಸಂದರ್ಭದಲ್ಲೂ ಸಹ ಅವನು ಈ ರೀತಿಯ ಒಂದು ನಿರ್ಣಯ ತಗೊಳ್ಬೇಕಾಗತ್ತೆ. ಏನಂದ್ರೆ ಅವಳನ್ನ ಪುನಃ ಅರಮನೆಯಿಂದ ಹೊರಗೆ ಕಳಿಸ್ಬೇಕು, ಕಾಡಿಗೆ ಕಳಿಸ್ಬೇಕು. ಈ ವಿಚಾರವನ್ನ ಅವನು ತಮ್ಮಂದರಲ್ಲೂ ಹೇಳ್ತಾನೆ. ಲಕ್ಷ್ಮಣ ಒಪ್ಪಲ್ಲ. ಆದ್ರೆ ರಾಮ ಹೇಳ್ತಾನೆ, ಒಬ್ಬ ರಾಜನಾಗಿ ಆದರ್ಶಪ್ರಾಯನಾಗಿರ್ಬೇಕು, ಹಾಗಾಗಿ ಇದು ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ
ಅವನೇ ಅವಳಿಗೆ ಹೇಳ್ತಾನೆ, ಅವನೇ ರಾಮನೇ ಲಕ್ಷ್ಮಣನಿಗೆ ಹೇಳ್ತಾನೆ, ಅವಳನ್ನ ಕರ್ಕೊಂಡು ಹೋಗಿ ಹತ್ತಿರದ ಒಂದು ವಾಲ್ಮೀಕಿ ಆಶ್ರಮ ಇದೆ, ಕಾಡಿನಲ್ಲಿ ವಾಲ್ಮೀಕಿ ಆಶ್ರಮ ಇದೆ, ಅಲ್ಲಿ ಬಿಟ್ಟು ಬಾ ಅಂತಾನೆ. ನೋಡಿ, ಅದು ಅವನ ಒಂದು ಕಾಳಜಿ. ಯಾಕೆ ಸೀತೆ ಕೂಡ ಅವನ ಒಂದು ಪ್ರಜೆನೆ, ಹೆಂಡತಿ ಆದ್ರೂ ಅವಳು ಒಂದು ಪ್ರಜೆ, ಹೌದು ತಾನೆ? ಕಾಳಜಿ, ಅವಳ ಬಗ್ಗೆನೂ ಅವಳ ಮೇಲಿನ ಪ್ರೀತಿ ಏನು ಕೊರತೆ ಆಗ್ಲಿಲ್ಲ. ಅವನು ಅಲ್ಲಿ ಕಾಳಜಿನೂ ವಹಿಸ್ದ. ಆ ಪ್ರಜೆಗಳಿಗೂ ಅವನು ಸರಿಯಾಗಿ ನಡ್ಕೋಬೇಕು, ಹೆಂಡತಿಗೂ ಏನು ತಪ್ಪಾಗಬಾರ್ದು. ಹಾಗಾಗಿ ಅವನು ಅವಳನ್ನ ಅವಳಿಗೆ ಇಚ್ಛೆನೂ ಇರುತ್ತೆ, ವಾಲ್ಮೀಕಿ ಆಶ್ರಮಕ್ಕೆ ಹೋಗ್ಬೇಕು ಅನ್ನುವ ಇಚ್ಛೆ ಇರುತ್ತೆ, ಆಯ್ತಾ? ಅವನು ಹೋಗಿ ಅವ್ರ ಹತ್ರ ಎಲ್ಲ ಆಶೀರ್ವಾದ ತಗೋಬೇಕು, ಯಾಕೆ ಅವಳು ಗರ್ಭಿಣಿ ಆಗಿರ್ತಾಳೆ. ಸೊ ಅವನ ಹತ್ರ ಹೋಗಿ ಎಲ್ಲ ಋಷಿಮುನಿಗಳು ಸಾಧು ಸಂತರ ಆಶೀರ್ವಾದ ತಗೊಂಡ್ ಬರ್ಬೇಕು ಅನ್ನುವ ಇಚ್ಛೆಯನ್ನ ವ್ಯಕ್ತಪಡಿಸಿರ್ತಾಳೆ ರಾಮನ್ಗೆ. ಸೊ ರಾಮ ಅದು ಒಂದು ಆಯ್ತು, ಆ ಒಂದು ನೆಪದಲ್ಲಿ ಕರ್ಕೊಂಡು ಹೋಗಿ ಅವಳನ್ನ ಅಲ್ಲೇ ಬಿಟ್ಟು ಬಾ ಅಂತ ಹೇಳ್ತಾನೆ. ಯಾರಿಗೆ? ಲಕ್ಷ್ಮಣನಿಗೆ ತುಂಬಾ ದುಃಖ ಆಗತ್ತೆ. ಆಮೇಲೆ ಅವನು ಸೀತಾ ಮಾತೆಯನ್ನ ಕರ್ಕೊಂಡು ಹೋಗ್ತಾನೆ. ಸೀತೆಗೆ ಅವಳು ಅನ್ಕೊಳ್ತಾಳೆ ರಾಮನು ಬರ್ಲಿ ಅಂತ, ಜೊತೆಯಲ್ಲಿ ಇಬ್ರು ಹೋಗಿ ಆಶೀರ್ವಾದ ತಗೋಬೇಕು. ಆದ್ರೆ ರಾಮ ಅವನು ರಾಮಂಗೆ ಅಂದ್ರೆ ರಾಮ ಹೋಗೋದಿಲ್ಲ, ಲಕ್ಷ್ಮಣನೇ ಕರ್ಕೊಂಡು ಹೋಗ್ತಾನೆ. ಲಕ್ಷ್ಮಣ ಹೇಳ್ತಾನೆ ರಾಮನ್ಗೆ ಕೆಲ್ಸ ಜಾಸ್ತಿ ಇದೆ, ಆಗೋದಿಲ್ಲ ಅಂತ ಹೇಳಿ ಅವನೇ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ವಾಲ್ಮೀಕಿ ಆಶ್ರಮದ ಹತ್ರ ನಿಲ್ಲಿಸಿದಾಗ ಅವಳು ಸ್ವಲ್ಪ ಹೊತ್ತಷ್ಟೇ, ಬೇಗ ಮುಗಿಸ್ಕೊಂಡ್ ಬರ್ತೀನಿ ಅಂದಾಗ ಲಕ್ಷ್ಮಣ ಹೇಳ್ತಾನೆ, ಇಲ್ಲಮ್ಮ, ನೀನು ಇಲ್ಲೇ ಇರ್ಬೇಕು, ರಾಮನ ಆಜ್ಞೆ ಅದು, ನಾನ್ ನಿನ್ನ ಪುನಃ ಕರ್ಕೊಂಡು ಹೋಗುವಾಗಿಲ್ಲ ಅಂತ ಅಳ್ತಾನೆ. ಆಗ ಸೀತೆಗೂ ಒಂದು ಕ್ಷಣ ದುಃಖ ಆಗತ್ತೆ. ಆಮೇಲೆ ಅವಳಂತಾಳೆ, ಮರ್ಯಾದಾ ಪುರುಷೋತ್ತಮ ರಾಮ ಈ ಒಂದು ನಿರ್ಣಯ ತಗೊಂಡಿದ್ದಾನೆ ಅಂದ್ರೆ ನಾನು ಖಂಡಿತ ನಾ ಅದನ್ನ ಒಪ್ಕೋತೀನಿ ಅಂತ ಹೇಳಿ, ಅವನು ಏನೇ ತಗೊಳ್ಳಿ ನಿರ್ಣಯ ಅದು ಸರಿಯಾಗೇ ಇರುತ್ತೆ, ನಾನು ಅದನ್ನ ಒಪ್ಕೋತೀನಿ, ನಾನು ಇರ್ತೀನಿ ಇಲ್ಲಿ ಅಂತ ಅವಳು ಧೈರ್ಯವಾಗಿ ವಾಲ್ಮೀಕಿ ಆಶ್ರಮದಲ್ಲಿ ಇರ್ತಾಳೆ, ಆಯ್ತಾ? ಸೊ ಹೀಗೆ ಅವಳನ್ನ ಕಾಡಿಗೆ ಕಳ್ಸಕ್ಕೆ ಅಂದ್ರೆ ಒಂದು ಕಾರಣ ಅಂತಂದ್ರೆ ಪ್ರಜೆಗಳ ಹಿತಾಸಕ್ತಿ. ರಾಜ ಏನು ಮಾಡ್ತಾನೋ ಅದನ್ನ ಪ್ರಜೆಗಳು ಸಹ ಪಾಲಿಸ್ತಾರೆ. ರಾಜನೇ ತಪ್ಪು ದಾರಿಲಿ ಹೋದ್ರೆ ಪ್ರಜೆಗಳು, ಅಂದ್ರೆ ರಾಜ ತಪ್ಪಲ್ಲ ಅಲ್ಲಿ, ಆದ್ರೆ ಪ್ರಜೆಗಳ ದೃಷ್ಟಿಯಲ್ಲಿ ಅದು ತಪ್ಪಾಗಿ ಕಾಣ್ತಾ ಇದೆ ಅಂದ್ರೆ ಅದನ್ನ ಸರಿಪಡಿಸೋ ತನಕ ಏನಾದ್ರು ಒಂದು ಕ್ರಮ ಕೈಗೊಳ್ಳಬೇಕಾಗತ್ತೆ. ಸೊ ಹಾಗಾಗಿ ಅವನು ಸೀತೆಯನ್ನ ಕಾಡಿಗೆ ಕಳಿಸ್ಬೇಕಾಯ್ತು. ಹಾಗಂತ ಕಾಡಿಗೆ ಕಳಿಸಿದ್ರು ಕೂಡ ಹೋಗೋ ಅಂತ ತಳ್ಬಿಡ್ಲಿಲ್ಲ, ಅವಳನ್ನ ಸೇಫ್ ಆಗಿ ರಕ್ಷಣೆ ಎಲ್ಲಿ ಸಿಗತ್ತೋ ಅಂತ ಕಡೆ ಕರ್ಕೊಂಡೋಗಿ ಬಿಟ್ಟಿದ್ದ. ಮಕ್ಕಳ ಜನನ ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಆಗೋ ಹಾಗೆ ಅವನು ಎಲ್ಲ ವ್ಯವಸ್ಥೆ ಮಾಡ್ದ. ಅರ್ಥ ಆಯ್ತಾ? ಸೊ ಇದು ಅವಳನ್ನ ಕಾಡಿಗೆ ಕಳ್ಸಕ್ಕೆ ಒಂದು ಕಾರಣ, ಆಯ್ತಾ? ಇನ್ನೂ ಒಂದು ಕಾರಣ ಇದೆ, ಏನಂದ್ರೆ ಸೀತೆಗೆ ಒಂದು ಶಾಪ ಇತ್ತು, ಆಯ್ತಾ? ಒಂದೇ ಒಂದು ನಿಮಿಷ. ಏನಂದ್ರೆ ಜನಗಳು ಏನ್ ಮಾತಾಡ್ಕೋತಾರೆ ಅಂದ್ರೆ 1 ವರ್ಷ ಅಲ್ಲಿದ್ಲು ಅಂತ ಅಲ್ಲ, ಅದ್ ಮಾತ್ರ ಅಲ್ಲ, ಅವಳನ್ನ ಕರ್ಕೊಂಡು ಹೋಗುವಾಗ ವಿಮಾನದಲ್ಲಿ ಅವಳನ್ನ ಕೈ ಹಿಡ್ಕೊಂಡು ಹೀಗೆ ಎಳೆದು ತೊಡೆ ಮೇಲೆ ಕೂಡಿಸ್ಕೊಳಕ್ಕೆ ಹೋಗಿದ್ದ ಅಂತ, ಆಯ್ತಾ? ಸೊ ಹಾಗಾಗಿ ಅಂತ ಸೀತೆನ ಕರ್ಕೊಂಬಂದ್ ಇಟ್ಕೊಂಡಿದ್ದಾನಲ್ಲ ಅಂತ ಮಾತಾಡ್ಕೋತಾರೆ. ಸೊ ಅದಕ್ಕೋಸ್ಕರ ಅವನು ಅವರಿಗೆ ಅಂದ್ರೆ ಆದರ್ಶಪ್ರಾಯನಾಗಿ ಇರ್ಬೇಕು ಅಂತ ಹೇಳಿ ಅವನು ಆ ರೀತಿ ಮಾಡ್ತಾನೆ, ಅವಳನ್ನ ಕಳಿಸ್ತಾನೆ, ಆಯ್ತಾ? ಅದು ಒಂದು. ಮತ್ತೆ ಸೀತೆಗೆ ಒಂದು ಶಾಪನೂ ಇರುತ್ತೆ, ನನಗೆ ಅದು ಸ್ವಲ್ಪ ಮರ್ತೋಗಿದೆ. ಹಾ ನೋಡಿ ಇಲ್ಲಿ,
ಹಿಂದಿನ ಜನ್ಮದ ಪ್ರಕಾರ ಅಂದ್ರೆ ಇನ್ನೂ ಒಂದು ಮುಖ್ಯ ಇದು ಅಂತಂದ್ರೆ ನಮ್ಮ ಒಂದು ವಿಧಿ, ಆಯ್ತಾ, ವಿಧಿ ಕೂಡ ಕೆಲವೊಮ್ಮೆ ಜೀವನದಲ್ಲಿ, ಅಂದ್ರೆ ಕೆಲವೊಮ್ಮೆ ಅಲ್ಲ, ಯಾವಾಗ್ಲೂ ಜೀವನದಲ್ಲಿ ಪಾತ್ರ ವಹಿಸುತ್ತೆ. ಸೊ ಇಲ್ಲಿ ಅವಳ ಒಂದು ವಿಧಿ ಕೂಡ ಅದಾಗಿತ್ತು, ಸೀತೆಯ ವಿಧಿ ಕೂಡ ಅದಾಗಿತ್ತು. ಅಂದ್ರೆ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ so Daiva factor is also applicable for the Lord's pastimes. In the story of Sita's banishment, this angle is presented in Valmiki Ramayana itself. ಇದು ವಾಲ್ಮೀಕಿ ರಾಮಾಯಣದಲ್ಲೇ ಬಂದಿರುವಂತ ಒಂದು ಘಟನೆ, ಆಯ್ತಾ, ಯಾವುದು ಸೀತೆಯ ವಿಧಿ ಏನಿತ್ತು ಅಂತ. When Lakshmana was returning after leaving Sita in the ashram of Valmiki Maharshi, he was broken and mortified and in great anguish asked Sumantra, "What did my mother gain? What dharma did he accomplish by banishing Mother Sita? What did my brother gain?" ಲಕ್ಷ್ಮಣ ಸೀತೆಯನ್ನ ಬಿಟ್ಬಿಟ್ಟು ಬರ್ತಾನೆ. ಆಮೇಲೆ ಅವನು ಸುಮಂತ್ರನ ಹತ್ರ ತುಂಬಾ ದುಃಖ ಪಟ್ಕೊಳ್ತಾನೆ. ನನ್ನ ಅಣ್ಣಂಗೆ ಏನ್ ಸಿಕ್ತು ಲಾಭ ಅವಳನ್ನ ಕಾಡಿಗೆ ಕಳಿಸಿ? ಸೀತೆ ನನ್ನ ತಾಯಿ ಸೀತೆ ಅವಳನ್ನ ಕಾಡಿಗೆ ಕಳಿಸಿ ಏನ್ ಅವ್ನು ಮಾಡ್ದ? ಏನ್ ಧರ್ಮ ಆಚರಣೆ ಮಾಡ್ದ ಅವನು ಅಂತ ಅವನು ತುಂಬಾ ನಿರ್ದಯಿಯಾಗಿದ್ದಾನೆ ಅಂತ ಹೇಳ್ತಾನೆ. ಯಾರು? ಲಕ್ಷ್ಮಣ ಕೂಡ ಹೇಳ್ತಾನೆ. ಆಗ ಒಂದೇ ಒಂದು ನಿಮಿಷ ಬರ್ತೀನಿ. ಸೊ ಏನಾಯ್ತು ಅಲ್ಲಿ, ಹಾಗೆ ಕೇಳಿದಾಗ ಸುಮಂತ್ರ ಅವನಿಗೆ ತಿಳಿಸಿ ಹೇಳ್ತಾನೆ, ಆಯ್ತಾ. ದೈವ ಆನ್ಸರ್ಸ್ ದಿಸ್ ಕ್ವೆಶ್ಚನ್. ಅಂದ್ರೆ sometimes leaders are inevitably forced to make some choices irrespective of them being right or wrong or them being source of joy or pain. ಅಂದ್ರೆ ಕೆಲವೊಮ್ಮೆ ನಾಯಕರಾದವರು ಅವರು ವಿಧಿಗೆ ಅನುಗುಣವಾಗಿ ಬಲವಂತದಿಂದ ಕೆಲವೊಂದು ನಿರ್ಣಯಗಳನ್ನ ತಗೊಳ್ಬೇಕಾಗತ್ತೆ. ಅದು ವಿಧಿ ಆಗೋಗುತ್ತೆ. ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ, ಅವ್ರಿಗೆ ಅದು ಸಂತೋಷ ಕೊಡುತ್ತೋ ಇಲ್ವೋ, ಆದ್ರೂ ಸಹ ಅದು ಅವ್ರಿಗೆ ಏನಾಗತ್ತೆ, ನಿರ್ಣಯ ತಗೊಳ್ಳೇಬೇಕಾಗತ್ತೆ. ಸೊ ಇಲ್ಲಿ ಅದಕ್ಕೆ ಉತ್ತರ ಏನಂದ್ರೆ, ಲಕ್ಷ್ಮಣ ವಾಸ್ ಪೇನ್ಡ್ ಅಂಡ್ ಆಂಗ್ರಿ ಬಟ್ he was not arriving at conclusions about Srirama's character. Rather, ಇಲ್ಲಿದೆ ಅದು. One day your great father Dasharatha went to see his Kulaguru Vasishta. There he also saw Durvasa Muni who would visit the ashrama for 4 months. ಅಂದ್ರೆ ಒಮ್ಮೆ ದಶರಥ ವಸಿಷ್ಠರ ಆಶ್ರಮಕ್ಕೆ, ಅಂದ್ರೆ ಅವರ ಕುಲಗುರುವಾದ ವಸಿಷ್ಠರನ್ನ ನೋಡಕ್ಕೆ ಹೋಗ್ತಾನೆ. ಅಲ್ಲಿ ಅವನು ದೂರ್ವಾಸ ಮುನಿಗಳನ್ನ ಭೇಟಿ ಮಾಡ್ತಾನೆ. ದೂರ್ವಾಸ ಮುನಿಗಳು ವಸಿಷ್ಠರ ಆಶ್ರಮಕ್ಕೆ 4 ತಿಂಗಳಿಗೆ ಒಮ್ಮೆ ಬಂದು ಹೋಗ್ತಾ ಇರ್ತಾರೆ. ಆಗ ದಶರಥ, after being received by the sages and being offered a nice sitting place, inquired from Durvasa Muni about the welfare of his family and citizens. He inquired, "How long will my Rama live?" So ಇವನು ದಶರಥ ಹೋಗಿ ಕೂತ್ಕೊಂಡ್ಮೇಲೆ ಅವನು ದೂರ್ವಾಸ ಮುನಿಯನ್ನ ಅವರ ಒಂದು ಇದು ಹೇಗಿದ್ದೀರಾ ಏನೋ ಔಪಚಾರಿಕವಾದ ಮಾತು,
ಎಲ್ಲ ಆದ್ಮೇಲೆ ಅವನ್ ಕೇಳ್ತಾನೆ, ನನ್ನ ರಾಮ ಎಷ್ಟು ದಿನಗಳ ಕಾಲ ಬದುಕಿರ್ತಾನೆ ಅಂತ. ಹೌ ವಿಲ್ ಹಿಸ್ ಲೈಫ್ ಬಿ, ಅವನ ಜೀವನ ಶೈಲಿ ಅಥವಾ ಅವನ ಜೀವನ ಹೇಗಿರುತ್ತೆ ಮುಂದಕ್ಕೆ ಅನ್ನುವಾಗ ದೂರ್ವಾಸ ಹೇಳ್ತಾರೆ, ರಾಮ ವಿಲ್ ಹ್ಯಾವ್ ಟು ಸಫರ್ ಸೆಪರೇಷನ್ ಫ್ರಮ್ ಹಿಸ್ ವೈಫ್ ಅಂಡ್ ಇವೆಂಚುಯಲಿ ಹಿ ಮೈಟ್ ಬ್ಯಾನಿಶ್ ಲಕ್ಷ್ಮಣ, ಭರತ ಅಂಡ್ ಶತ್ರುಘ್ನ. ಆಯ್ತಾ? ಅಂದ್ರೆ ಅವನಂತಾನೆ, ರಾಮ ತನ್ನ ಹೆಂಡತಿಯಿಂದ ದೂರ ಆಗುವಂತ ಪರಿಸ್ಥಿತಿ ಅವನಿಗಿದೆ ಅಂತ. ಆಯ್ತಾ? ಅದರಿಂದ ಅಂಡ್ ಹಿ ಮೈಟ್ ಬ್ಯಾನಿಶ್, ಮತ್ತು ಅದರ ಮೂಲಕವಾಗಿ ಅವನು ತನ್ನ ತಮ್ಮಂದರನ್ನು ಕೂಡ ಬಹಿಷ್ಕರಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾನೆ. ಸುಮಂತ್ರ ಆಮೇಲೆ ಹೇಳ್ತಾನೆ, ಯುವರ್ ಫಾದರ್ ಹ್ಯಾಡ್ ಟೋಲ್ಡ್ ಮೀ ನಾಟ್ ಟು ರಿವೀಲ್ ದಿಸ್ ಟು ಎನಿ ಒನ್. ಸುಮಂತ್ರ ಹೇಳ್ತಾನೆ, ದಶರಥ ನನಗೆ ಈ ಮಾತು ಹೇಳಿದ್ದ, ಮತ್ತೆ ಇದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದ. ಅದಕ್ಕೆ ನಾನು ಯಾರಿಗೂ ಈ ಮಾತು ಹೇಳಿರ್ಲಿಲ್ಲ. However, now since Daiva has played its part, I am revealing it to you. ಆದ್ರೆ ಈಗ ಆ ಕಾರ್ಯ ಆಯ್ತು, ನಡೆದೋಯ್ತು. ಸೊ ಈಗ ಅದು ನೋಡಿ, ಇದು ಮುಂಚೆನೆ ಡಿಸೈಡ್ ಆಗಿತ್ತು, ಇದು ಆಗ್ಲೇ ದೈವ ನಿಯಾಮಕ, ಇದು ವಿಧಿ, ಇದು ಹಾಗಾಗಿ ಆಗೋಗಿರೋದನ್ನ ನಾನೀಗ ಹೇಳ್ತಾ ಇದ್ದೀನಿ. ಆಯ್ತಾ? ಪ್ಲೀಸ್ ಡು ನಾಟ್ ಟೆಲ್ ದಿಸ್ ಟು ಎನಿ ಒನ್, ಈವನ್ ಭರತ ಅಂಡ್ ಶತ್ರುಘ್ನ. ನೀನು ಇದು ಯಾರಿಗೂ ಹೇಳ್ಬೇಡ, ಶತ್ರುಘ್ನ, ಭರತ ಯಾರಿಗೂ ಸಹ ಇದನ್ನ ಹೇಳ್ಬೇಡ ಅಂತ ಹೇಳ್ತಾನೆ. ಆಮೇಲೆ ಇಲ್ಲಿ ಸುಮಂತ್ರ ತಿರುಗಿ ಮುಂದುವರಿಸ್ತಾ ಹೇಳ್ತಾನೆ, ಅವನು ರಾಮನ ಹಿಂದಿನ ಒಂದು ಅವತಾರದ ಬಗ್ಗೆ ಹೇಳ್ತಾನೆ. ಒನ್ ಡೇ ದ ಡಿಮನ್ಸ್ ಬೀಯಿಂಗ್ ಅಫ್ಲಿಕ್ಟೆಡ್ ಅಂಡ್ ಡಿಫೀಟೆಡ್ ಬೈ ದೇವಸ್ ಅಪ್ರೋಚ್ಡ್ ಅಂಡ್ ಟುಕ್ ಶೆಲ್ಟರ್ ಆಫ್ ಭೃಗುಸ್ ವೈಫ್. ಒಮ್ಮೆ ಏನಾಯ್ತು, ರಾಕ್ಷಸರು ಏನಾಯ್ತು, ಅವರು ದೇವತೆಗಳಿಂದ ತುಂಬಾ ತೊಂದರೆಗೆ ಒಳಗಾಗಿ ಅವರು ಭೃಗುವಿನ ಹೆಂಡತಿಯ ಆಶ್ರಯಕ್ಕೆ ಹೋದ್ರು. ನಮ್ಮನ್ನ ಕಾಪಾಡಿ ರಕ್ಷಿಸಿ ಅಂತ ಭೃಗು ಮುನಿಯ ಹೆಂಡತಿಯ ಆಶ್ರಯಕ್ಕೆ ಹೋದ್ರು. ವೆನ್ ಶ್ರೀ ವಿಷ್ಣು ಕೇಮ್ ಟು ನೋ ಅಬೌಟ್ ದಿಸ್, ಇನ್ಫ್ಯೂರಿಯೇಟೆಡ್, ಹಿ ಕಟ್ ಆಫ್ ದಿ ಹೆಡ್ ಆಫ್ ಭೃಗುಸ್ ವೈಫ್. ಅವನಿಗೆ ಭೃಗುವಿನ ಹೆಂಡತಿ ದೈತ್ಯರಿಗೆ, ದಾನವರಿಗೆ ರಕ್ಷಣೆ ಕೊಡ್ತಿದ್ದಾಳೆ ಅಂತ ವಿಷ್ಣುಗೆ ಗೊತ್ತಾದಾಗ ಅವನಿಗೆ ಕೋಪ ಬಂದು ಅವನೇನ್ ಮಾಡ್ದ, ಭೃಗುವಿನ ಹೆಂಡತಿಯ ತಲೆಯನ್ನ ಕತ್ತರಿಸ್ಬಿಟ್ಟ. The horrified and humiliated Bhrigu immediately cursed Sri Vishnu to be born in the human world and experience separation from his wife Lakshmi. ತಕ್ಷಣ ಭೃಗುಗೆ ಕೋಪ ಬಂತು. ಭೃಗು ಮುನಿ ಕೂಡ ಕೋಪಕ್ಕೆ ಹೆಸರಾದವರು. ಸೊ ಕೋಪ ಬಂತು, ಅವ್ರೇನ್ ಮಾಡಿದ್ರು, ನೀನು ಕೂಡ ಏನು ಒಬ್ಬ ಮನುಷ್ಯನಾಗಿ, ಸಾಮಾನ್ಯ ಮನುಷ್ಯನಾಗಿ ಭೂಮಿ ಮೇಲೆ ಬಂದು ಅವತಾರ ಎತ್ತಬೇಕು, ಆಗ ನೀನು ನಿನ್ನ ಹೆಂಡತಿಯಿಂದ, ಲಕ್ಷ್ಮಿಯಿಂದ ದೂರ ಆಗ್ಬೇಕು. ಆಯ್ತಾ? ನೀನು ಕೂಡ ಈ ವಿರಹ ವೇದನೆ ಅನುಭವಿಸ್ಬೇಕು ಅಂತ ಅವನಿಗೆ ಶಾಪ ಕೊಡ್ತಾನೆ. ಸೊ ಬಟ್ ಆನ್ ರೀಥಿಂಕಿಂಗ್, ಭೃಗು ಬಿಕೇಮ್ ವೆರಿ ರಿಪೆಂಟೆಂಟ್ ಫಾರ್ ಹ್ಯಾವಿಂಗ್ ಅನ್ಫೇರ್ಲಿ ಕರ್ಸ್ಡ್ ಶ್ರೀ ವಿಷ್ಣು. ವಿಷ್ಣುವಿಗೆ ಶಾಪ ತಟ್ಟೋಲ್ಲ, ಆಯ್ತಾ? ಆದ್ರೂ ಕೂಡ ಇಲ್ಲಿ ಭೃಗು ಮುನಿಗಳು ಶಾಪ ಕೊಟ್ಬಿಟ್ರು. ಆದ್ರೆ ಆಮೇಲೆ ಅಯ್ಯೋ, ನಾನು ಇವನ್ಗೆ, ವಿಷ್ಣುಗೆ ಈ ರೀತಿ ಹೇಳದ್ನಲ್ಲ ಅಂತ ದುಃಖನೂ ಪಟ್ಕೊಂಡ್ರು. ಸೊ ಹಿ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ತಪಸ್ಯ ಟು ಇನ್ವೋಕ್ ಹಿಮ್. ತಕ್ಷಣ ಅವನು ವಿಷ್ಣುವನ್ನ ಪ್ರಸನ್ನಗೊಳಿಸಕ್ಕೋಸ್ಕರ ತಪಸ್ ಮಾಡ್ದ. ಆಗ ವಿಷ್ಣು ಅವನ ಎದುರಿಗೆ ಬಂದು ಅವನು ಹೇಳ್ದ, ಐ ಹ್ಯಾವ್ ಡಿಸೈಡೆಡ್ ಟು ಅಕ್ಸೆಪ್ಟ್ ಯುವರ್ ಕರ್ಸ್. ನೋಡಿ, ವಿಷ್ಣುಗೆ ಶಾಪ ತಟ್ಟೋಲ್ಲ, ಆದ್ರೆ ವಿಷ್ಣು ಆ ಶಾಪವನ್ನ ತಾನು ಒಪ್ಕೊಳ್ತಾನೆ. ಆಯ್ತು, ನನಗೆ ಈ ಶಾಪ ಕೊಡು ಅಂತ ಅವನೇ ತಗೊಳ್ತಾನೆ. ಅರ್ಥ ಆಯ್ತಾ? ಯಾಕೆ? ಅದರ ಹಿಂದೆ ಒಂದು ಮಹತ್ತರವಾದ ಉದ್ದೇಶ ಇರುತ್ತೆ. ಸೊ ನಾನು ಈ ಶಾಪನ ನಾನು ಒಪ್ಕೊಳ್ತೀನಿ, ಮತ್ತೆ ಒಬ್ಬ ಮನುಷ್ಯನಾಗಿ ಭೂಮಿ ಮೇಲೆ ಅವತರಿಸ್ತೀನಿ ಅಂತ ಹೇಳ್ದ. ಆಮೇಲೆ ದೂರ್ವಾಸ ಆಗ ದಶರಥಂಗೆ ಹೇಳ್ತಾನೆ, ಮೈ ಡಿಯರ್ ದಶರಥ, ದಟ್ ವೆರಿ ಪರ್ಸನ್ ಹ್ಯಾಸ್ ಅಪಿಯರ್ಡ್ ಇನ್ ಯುವರ್ ಫ್ಯಾಮಿಲಿ ಆಸ್ ಯುವರ್ ಸನ್ ಶ್ರೀರಾಮ, ಹಿ ಈಸ್ ಒರಿಜಿನಲ್ ವಿಷ್ಣು. ಸೊ ದೂರ್ವಾಸ ದಶರಥನ್ಗೆ ಈ ಮಾತು ಹೇಳಿರ್ತಾನೆ, ಇವನೇ ಆ ಒಬ್ಬ ವಿಷ್ಣು, ಆ ವಿಷ್ಣುನೇ ನಿನ್ನ ಮನೆಯಲ್ಲಿ ರಾಮನಾಗಿ ಹುಟ್ಟಿದಾನೆ. ಸೊ ಈಗ ಮುಂದೆ ಅವನು ತನ್ನ ಹೆಂಡತಿಯಿಂದ ಬೇರ್ಪಡುವಂತ ಒಂದು ಪ್ರಸಂಗ ಬರುತ್ತೆ ಅಂತ ಹೇಳ್ತಾನೆ. ಸೊ ಅದರ ಪ್ರಕಾರವಾಗಿ ಕೂಡ ಅಂದ್ರೆ ಸೀತೆ ರಾಮನಿಂದ ಸೆಪರೇಟ್ ಆಗ್ಬೇಕಾಯ್ತು, ಬೇರ್ಪಡ್ಬೇಕಾಗಿತ್ತು ವಿಧಿಯ
ಆಟ, ಇದು ಒಂದು ವಿಧಿಯ ಆಟ ಕೂಡ ಆಗಿತ್ತು. ಮತ್ತೆ ಇನ್ನೂ ಒಂದು ವಿಚಾರ ನಾವು ಗಮನಿಸ್ಬೇಕು ಅಂದ್ರೆ, ರಾಮ ಏನು ಸೀತೆನ ಕಳಿಸ್ಬಿಟ್ಟ. ಹೆಂಗೆ ಕೋಪದಿಂದ ಕಳ್ಸದ್ನಾ? ಇಲ್ಲ, ಅವನಿಗೂ ದುಃಖ ಇತ್ತು. ಅದಕ್ಕೆ ಅವಳು ಹೋಗುವಾಗ ಅವನ ಆಚೆನೂ ಬರ್ಲಿಲ್ಲ. ಆ ದುಃಖ ತಪ್ತ ಹೃದಯದಿಂದ ಕಳಿಸ್ಕೊಡಕ್ ಅವನಿಗೆ, ಅಂದ್ರೆ ಅದನ್ನ ತೋರ್ಸ್ಕೊಳಕ್ ಇಷ್ಟ ಆಗ್ಲಿಲ್ಲ. ಆಯ್ತಾ? ಮತ್ತೆ ಅವಳನ್ನ ಕಳಿಸಿದ್ಮೇಲೆ ಅವನ್ ಇನ್ನೊಂದ್ ಮದ್ವೆ ಮಾಡ್ಕೋಬೇಕಾಗಿತ್ತಲ್ಲ, ಮಾಡ್ಕೋಬೋದಾಗಿತ್ತಲ್ವಾ? ಮಾಡ್ಕೊಳ್ಳಿಲ್ಲ. ಆಯ್ತಾ? ಅವನು ರಾಜನಾಗಿ ಎಷ್ಟೋ ಮದ್ವೆ ಮಾಡ್ಕೋಬೋದಾಗಿತ್ತು. ಆದ್ರೆ ಏಕ ಪತ್ನಿ ವ್ರತಸ್ಥ ಅನ್ನೋ ಒಂದು ಇದು ಅವನು ಇದನ್ನ ತಗೊಂಡಿದ್ದ, ಅದನ್ನ ಪಾಲಿಸ್ದ. ಹೆಂಡತಿಯನ್ನ ಮರಿಲಿಲ್ಲ. ಅವನು ಅಶ್ವಮೇಧ ಯಾಗ ಮಾಡುವಾಗಲೂ ಕೂಡ ಅವನ ಪಕ್ಕ ಸೀತೆಯ ಚಿನ್ನದ ವಿಗ್ರಹ ಮಾಡಿಸಿ ಪಕ್ಕದಲ್ಲಿ ಇಟ್ಕೊಂಡೇ ಹೊರತು ಯಾವ ಯಾವ ಹೆಂಡತಿ ಅಥವಾ ಯಾವ ಹುಡುಗಿಯನ್ನು ಮದ್ವೆ ಮಾಡ್ಕೊಂಡು ಅದಕ್ಕೋಸ್ಕರ ಅಂತ ಮದ್ವೆ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ. ಇದು ಕೂಡ ಅವನಿಗೆ ಸೀತೆಯ ಮೇಲಿದ್ದ ಪ್ರೀತಿಯನ್ನ ತೋರಿಸುತ್ತೆ. ಅರ್ಥ ಆಯ್ತಾ? ಸೊ ಇದೆಲ್ಲದರಿಂದ ರಾಮ ಒಬ್ಬ ಉನ್ನತ ಮಟ್ಟದ ವ್ಯಕ್ತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಅದೇ ರೀತಿ ವಾಲಿಯನ್ನ ಸಾಯಿಸಿದ್ದು ಮೋಸ ಅಲ್ಲ. ವಾಲಿ ಯಾರು? ಒಂದು ಕೋತಿ. ಕೋತಿ ಏನು? ಒಂದು ಪ್ರಾಣಿಯನ್ನ ರಾಜರು ಹೇಗೆ ಬೇಟೆಯಾಡ್ತಾರೆ? ಹೋಗಿ ಅದ್ ಎದುರಿಗೆ ನಿಂತ್ಕೊಂಡು ಕಾದಾಡ್ತಾರ ಅಥವಾ ಮರೆಯಲ್ಲಿ ನಿಂತ್ಕೊಂಡು ಹೊಡಿತಾರ? ಅಲ್ವಾ? ಸೊ ಅದೇ ರೀತಿನೇ ಇಲ್ಲಿ ಮಾಡಿದ್ದು ಒಂದು ಕಾರಣ. ಇನ್ನೊಂದು ಕಾರಣ, ವಾಲಿಗೆ ಒಂದು ವರ ಇರುತ್ತೆ. ಅವನ ಎದುರಿಗೆ ಯಾರೇ ಬಂದು ಕಾದಾಡಿದ್ರು ಎದುರಾಳಿಯ ಅರ್ಧ ಶಕ್ತಿ ಇವನ್ ದೇಹಕ್ಕೆ ಬಂದ್ಬಿಡುತ್ತೆ, ವಾಲಿಗೆ ಬಂದ್ಬಿಡುತ್ತೆ. ಸೊ ಆತರ ಆಗ್ಬಾರ್ದು ಅಂತ ರಾಮ ಮರೆಯಲ್ಲಿ ನಿಂತ್ಕೊಂಡು ಬಾಣ ಬಿಡೋದು. ಅರ್ಥ ಆಯ್ತಾ? ಸೊ ಹೀಗೆ ಹಲವಾರು ಉದ್ದೇಶಗಳು ಅಥವಾ ಕಾರಣಗಳು ಇರುತ್ತೆ. ಅದ್ರ ಪ್ರಕಾರವಾಗಿ ರಾಮ ನಡ್ಕೊಂಡಿದ್ದಾನೆ. ಅವನಲ್ಲಿ ಯಾವುದೇ ದೋಷ ಇಲ್ಲ. ಸೊ ಇದರಿಂದ ನಿಮ್ಗೂ ಎಲ್ಲ ಅರ್ಥ ಆಗಿರ್ಬೋದು ಅನ್ಕೋತೀನಿ. ಟೈಮ್ ಆಗಿದೆ ಆಗ್ಲೇ. ಸೊ ಇಲ್ಲಿಗೆ ನನ್ನ ಇದನ್ನ ನಿಲ್ಲಿಸ್ತೀನಿ. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಯಾರಿಗಾರು ಏನಾದ್ರು ಡೌಟ್ ಇದ್ರೆ ಕೇಳ್ಕೋಬಹುದು, ಇಲ್ಲ ಅಂದ್ರೆ ಸ್ಟಾಪ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲೀಲಾವತಿ. ಇವ್ರ 6 ಗುಣಗಳಲ್ಲಿ ಈ ಸೀತೆನ ಕಾಡಿಗೆ ಕಳಿಸಿದ್ದನ್ನ ಯಾವ ಗುಣಕ್ಕೆ ಹೋಲಿಸ್ಬೋದು ಮಾತಾಜಿ? ಅದಾ ಅವನ ಧರ್ಮಜ್ಞ ಅಲ್ವಾ? ರಾಜನಾಗಿ ತನ್ನ ಧರ್ಮ ಏನು? ಪ್ರಜೆಗಳ ಗುಣ ಅವರಲ್ಲಿ ಅವರನ್ನ ರಾಜನಾದವನ ಮುಖ್ಯ ಕರ್ತವ್ಯ ಏನು? ಪ್ರಜೆಗಳು ನ್ಯಾಯವಾದ ರೀತಿಯಲ್ಲಿ ನಡ್ಕೊಳ್ಳೋದು. ಆಯ್ತಾ? ಅವರು ಯಾವುದೇ ದಾರಿ ತಪ್ಪದ ಹಾಗೆ ನೋಡ್ಕೋಬೇಕು. ತಂದೆ ಮನೆಯಲ್ಲಿ ಮಕ್ಕಳನ್ನ ಹೇಗೆ ಅವ್ರ ದಾರಿ ತಪ್ಪದ ಹಾಗೆ ಅವ್ರಿಗೆ ಬುದ್ಧಿ ಕಲಿಸ್ತಾನೋ, ಅವ್ರನ್ನ ಒಳ್ಳೆ ದಾರಿಲಿ ನಡೆಸ್ತಾನೋ, ಹಾಗೆ ರಾಜ ಆದವನು ಇಡೀ ರಾಜ್ಯಕ್ಕೆ ತಂದೆ. ಸೊ ಅವನು ಪ್ರತಿಯೊಂದು ಪ್ರಜೆನು ಅವರು ಒಂದು ನ್ಯಾಯಸಮ್ಮತವಾದ ರೀತಿಯಲ್ಲಿ, ಅಂದ್ರೆ ಧರ್ಮದ ಮಾರ್ಗದಲ್ಲಿ ನಡೆಯೋ ಹಾಗೆ ನೋಡ್ಕೋಬೇಕಾಗಿದ್ದು ಅವನ ಕರ್ತವ್ಯ. ಸೊ ಯಾವಾಗ ಪ್ರಜೆಗಳು ರಾಮನ ಧರ್ಮದ ವಿಚಾರದಲ್ಲಿ ಅನುಮಾನ ಪಡ್ತಾರೋ, ಆಗ ಅವನು ತಾನು ಧರ್ಮ ತಪ್ಪಿಲ್ಲ ಅಂತ ತೋರ್ಸಕ್ಕೆ ಅವನು ಆ ರೀತಿ ಮಾಡ್ದ. ಓಕೆನಾ? ಸರಿ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇನ್ಯಾರಿಗಾರು ಏನಾದ್ರೂ ಸಂದೇಹ ಇದೆಯಾ? ಓಕೆ, ಏನು ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ ಇವತ್ತೊಂದು. ಓಕೆ, ಇವತ್ತು ಸಂಜೆ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದೆ. ಶ್ರೀರಾಮನವಮಿಯ ಕಾರ್ಯಕ್ರಮ ಇದೆ. 5 ಗಂಟೆ ಅಲ್ಲ 4 ಗಂಟೆಯಿಂದ ಉತ್ಸವ, ಆಮೇಲೆ ವಿಶೇಷ ಇದು ಪ್ರವಚನ, ಮತ್ತೆ ಇದು ನಾಮ ರಾಮಾಯಣದ ಪಠಣೆ ಎಲ್ಲ ಇರುತ್ತೆ. ದಯವಿಟ್ಟು ಬನ್ನಿ ಎಲ್ಲರೂನು. ಓಕೆ, ಸೊ ನಾವು ಕ್ಲಾಸ್ ಕೊನೆ ಮಾಡ್ಬೋದಲ್ಲ, ಎಂಡ್ ಮಾಡ್ಬೋದಲ್ವಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾಡ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ರಾಮ್ನಲ್ಲಿರೋ ಗುಣ ಒಂದು ಲವಲೇಶನೂ ಇಲ್ಲ ಮಾತಾಜಿ. ಇಂಥ ಗುಣಗಳು ನನ್ನಲ್ಲಿ ಒಂದ್ ಸ್ವಲ್ಪ ಆದ್ರೆ ಬೆಳೆಸಿ ಆಶೀರ್ವಾದ ಮಾಡಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ನನ್ನಲ್ಲೂ ಏನು ಇಲ್ಲ, ಬರೀ ಅದನ್ನ ಮಾತಾಡೋ ಮೂಲಕ ಸ್ವಲ್ಪ ಮಟ್ಟಿಗೆ ನಾವು ಪರಿಶುದ್ಧರಾಗ್ಬೋದಾ ಅಂತ ಪ್ರಯತ್ನ ಮಾಡೋದಷ್ಟೇ. ಅದಕ್ಕೆ ಹೆಚ್ಚು ಹೆಚ್ಚು ಅವನ
ಇದನ್ನ ವಿಷಯನ ಓದ್ಬೇಕು, ಅವನ ಬಗ್ಗೆ ತಿಳ್ಕೊಬೇಕು. ಅದಕ್ಕೆ ಅಲ್ವಾ ನಮ್ಗೆ ಪ್ರಭುಪಾದರು ಕೊಟ್ಟಿರೋದು, ಪ್ರತಿನಿತ್ಯ ಬೆಳಗ್ಗೆ ಭಾಗವತಂ, ಸಂಜೆ ಭಗವದ್ಗೀತಾ ಓದ್ಬೇಕು ಅಲ್ವಾ, ಮತ್ತೆ ಜಪ ಮಾಡ್ಬೇಕು, ಪ್ರವಚನ ಕೇಳ್ಬೇಕು. ಸೊ ಇದನ್ನ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಆ ಗುಣಗಳು ಬರಕ್ಕೆ ಸಾಧ್ಯತೆ ಇರುತ್ತೆ. ಸೊ ನಾವೆಲ್ಲ ಅದಕ್ಕೆ ಪ್ರಯತ್ನ ಪಡೋಣ ಮಾತಾಜಿ. ಓಕೆನಾ? ಹರೇ ಕೃಷ್ಣ ಮಾತಾಜಿ. ಓಕೆ, ಹರೇ ಕೃಷ್ಣ. ಏನಾದ್ರು ಕೇಳ್ಬೇಕಾ ಮಾತಾಜಿ? ಇಲ್ಲ ಮಾತಾಜಿ. ಓಕೆ, ಸರಿ. ಸೊ ಇವತ್ತಿನ ಹರೇ ಕೃಷ್ಣ ಸ್ಟಾಪ್ ಮಾಡೋಣ. ಹಾಗಿದ್ರೆ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ की जय. वैष्णव ठाकुर श्रील प्रभुपाद की जय. श्री गुरुदेव की जय. श्री रामनवमी की जय. रामचंद्र की जय. ಹರೇ ಕೃಷ್ಣ. जय. ಹರೇ ಕೃಷ್ಣ ಮಾತಾಜಿಗೋಸ್ಕರ ಒಂದ್ಸಲ ಎಲ್ಲಾರು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. हरे ಎಂಡ್ ಮಾಡ್ತಾ ಇದ್ದೇನೆ.